ಎಫೆಸದವರಿಗೆ 6ನೇ ಅಧ್ಯಾಯ 10ನೇ ವಾಕ್ಯನ ಶಬ್ದವಾಗಿ ಓದ್ರಿ. ಕಡೆ ಮಾತೇನೆಂದರೆ, ಸಹೋದರರೇ ಸಹೋದರಿಯರೇ, ನೀವು ಕರ್ತನನ್ನು ಆತನ ಅತ್ಯಧಿಕವಾದಂತಹ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ, ಆಮೇನ್, ಆಶ್ರಯಿಸಿಕೊಂಡವರಾಗಿ. ಯಾವುದ್ರ ಮೇಲೆ ನೋಡ್ರಿ, ಒಂದು ವಿಶ್ವಾಸಿ ಡಿಪೆಂಡ್ ಆಗಬೇಕಾಗಿರೋದು, ಒಂದು ವಿಶ್ವಾಸಿ ಆಶ್ರಯಿಸಿಕೊಳ್ಬೇಕಾಗಿರೋದು ಯಾವುದ್ರ ಮೇಲೆ? ಕರ್ತನ ಮೇಲೆ, ದೇವರ ಶಕ್ತಿ ಮೇಲೆ. ಆಮೇನ್. ಸೊ ಒಂದು ವಿಶ್ವಾಸಿ ಡಿಪೆಂಡ್ ಆಗಬೇಕಾಗಿರೋದು ದೇವರ ಮೇಲೆ, ದೇವರ ಶಕ್ತಿ ಮೇಲೆ. ಹಾಲೆಲೂಯಾ. ಸೊ ಈ ಸ್ಥಳದಲ್ಲಿ ಅದಕ್ಕೋಸ್ಕರ ನಾನು ಇಷ್ಟೊತ್ತು ನಾನು ಆತ್ಮಭರಿತರಾಗಿ ಆತ್ಮದಲ್ಲಿ ನಿಮ್ಮನ್ನು ನಡೆಸ್ದೆ. ಇದು ನಿಮ್ಮ ಒಂದು ದಿನ ಅಲ್ಲ, ಇಲ್ಲಿರಬೇಕಾದ್ರೆ ಮಾತ್ರ ಅಲ್ಲ, ಯಾವಾಗಲೂ ನೀವು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಒಂಟಿಯಾಗಿರಬೇಕಾದ್ರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಸ್ಪಿರಿಟ್ ಫಿಲ್ಡ್ ಲೈಫ್ ಬಂದು ಇರಬೇಕು. ಇವತ್ತು ಒಂದು ಕಡೆ ನಾನು ಪ್ರೀಚ್ ಮಾಡಿದೆ, ಅಲ್ಲಿ ಆ ಸ್ಥಳದಲ್ಲಿ ನಾನು ಹೇಳಿದೆ, ಆದಿ ಸಭೆಯಲ್ಲಿ ಇದ್ದಂಥ ಒಂದು ಅನೇಕ ಗುಣಗಳಲ್ಲಿ ಅದರಲ್ಲಿ ಒಂದು ಗುಣ ಆಗಿದೆ, ಯಾವಾಗಲೂ ಅವರು ಸ್ಪಿರಿಟ್ ಲೆಡ್ ಪೀಪಲ್ ಆಗಿದ್ರು. ಅಂದರೆ ಆತ್ಮದಲ್ಲಿ ನಡೆಯುವಂಥ ಜನಗಳಾಗಿ, ಮತ್ತು ಸ್ಪಿರಿಟ್ ಫಿಲ್ಡ್ ಪೀಪಲ್ ಆಗಿದ್ರು, ಆತ್ಮದಲ್ಲಿ ತುಂಬುವಂಥ ಜನಗಳಾಗಿ. ಸೊ ಸಭೆ ಆತ್ಮದಲ್ಲಿ ತುಂಬಲ್ಪಡಬೇಕು, ಆತ್ಮದಲ್ಲಿ ನಡೆಯಲ್ಪಡಬೇಕು. ಆಮೇಲೆ ಇದು ಬಹಳ ಮುಖ್ಯ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಶೋಧನೆಗಳನ್ನು ಜಯಿಸ್ತೀವಿ, ನಾವು ದುರಾತ್ಮನ ಕ್ರಿಯೆಗಳನ್ನು ಜಯಿಸ್ತೀವಿ, ಸೈತಾನನ ಪ್ಲ್ಯಾನ್ಗಳನ್ನು ಜಯಿಸ್ತೀವಿ, ಮಾಟ ಮಂತ್ರದ ಕ್ರಿಯೆಗಳನ್ನು ಜಯಿಸ್ತೀವಿ. ಯವನಸ್ಥರುಗಳಲ್ಲೇ ನೀವೆಲ್ಲರೂ ಸಹ ಸ್ಪಿರಿಟ್ ಫಿಲ್ಡ್ ಆಗಬೇಕು. ನನ್ನ ಜೀವಿತದ 19ನೇ ವಯಸ್ಸು 20ನೇ ವಯಸ್ಸಿನಲ್ಲಿ ಆಗಲೇ ನಾನು ಸ್ಪಿರಿಟ್ ಫಿಲ್ಡ್ ಆಗಿ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಗಂಟೆಗಟ್ಟಲೆ ಕಾಲ ಆತ್ಮ ಭರಿತನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು 21, 21, 22ನೇ ವಯಸ್ಸಲ್ಲಿ ಬರಬೇಕಾದ್ರೆ ಹವರ್ಸ್ ಟುಗೆದರ್ ಸ್ಪಿರಿಟ್ ಫಿಲ್ಡ್ ಆಗಿ ಮಾತಾಡಿದೆ. ಒಂದು ದಿನಕ್ಕೆ ಎಷ್ಟು ಗಂಟೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಈಗಿರುವಂಥ ಬಿಲಿವರ್ಸ್ಗೆ, ಯವನಸ್ಥರುಗಳ ಲೈಫಲ್ಲಿ ನಿಮ್ಮ ಹತ್ರ ಇದೆಯಾ ಅನ್ಯ ಭಾಷೆಯಲ್ಲಿ ಟಂಗ್ಸಲ್ಲಿ? ಅದಕ್ಕೋಸ್ಕರ ಸೈತಾನ್ ಈಸಿಯಾಗಿ ನಿಮ್ಮನ್ನ ಶೋಧನೆಗೆ ತಳ್ತಾನೆ. ಈಸಿಯಾಗಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರಾ. ಈಸಿಯಾಗಿ ಶರೀರ ಬಂದು ಎದಳುತ್ತೆ, ಶರೀರ ಕ್ರಿಯೆ ಮಾಡುತ್ತೆ, ಮಾಂಸ ಇಚ್ಛೆಗಳು ಕ್ರಿಯೆ ಮಾಡುತ್ತೆ. ಬಟ್ ದೇವರು ಕೃಪೆಯಿಂದ ನನ್ನ ಯಮ್ಮನ ಪ್ರಾಯದಲ್ಲಿ ನಾನು ಅದಕ್ಕೋಸ್ಕರ ಬಿಟ್ಕೊಡ್ಲಿಲ್ಲ. ಕಾರಣ ಏನಂತಂದರೆ, ಪವಿತ್ರಾತ್ಮ ನನ್ನ ಟೇಕ್ ಓವರ್ ಮಾಡೋದ್ರಿಂದ. ಆಮೇಲೆ ನನ್ನ ಜೊತೆಲಿ ಇದ್ದವರು, ನನ್ನ ಜೊತೆಲಿ ಬೆಳೆದವರೆಲ್ಲ ಒಂದೊಂದು ಲೈನಲ್ಲಿ ಹೋದ್ರು. ಬಟ್ ದೇವರ ಕೃಪೆ ನನ್ನನ್ನು ಅವತ್ತಿಂದ ಇವತ್ತಿನವರೆಗೂ ದೇವರ ಕೃಪೆ ನನ್ನ ಕಾಯಿತು. ಕಾರಣ ಒಂದೇ, ದೇವರ ಶಕ್ತಿಯಿಂದ ತುಂಬಲ್ಪಟ್ಟಿದ್ರಿಂದ. ವಿಶ್ವಾಸಿಗಳು ಯಾವತ್ತೂ ಸ್ಪಿರಿಟ್ ಫಿಲ್ಡ್ ಆಗಬೇಕು. ಆಮೇನ್. ಸ್ಪಿರಿಟ್ ಫಿಲ್ಡ್ ಆದ್ರೆ ಸ್ಪಿರಿಟ್ ಲೆಡ್ ಆಗ್ಲಿಕ್ಕೆ ಸಾಧ್ಯ. ಅಂದರೆ ನೀವು ಆತ್ಮಭರಿತರಾಗಿ ನೀವು ತುಂಬಲ್ಪಟ್ರೆ ನೀವು ಆತ್ಮದಲ್ಲಿ ನಡೆಯಲ್ಪಡಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ರೋಮಪುರದವ್ರಿಗೆ 8ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು ಅಂತ. ಹಾಲೆಲೂಯಾ. ಆಮೇನ್. ಗಲಾತ್ಯದವರಿಗೆ 5ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಸಹ ಪವಿತ್ರಾತ್ಮನಿಂದ ನಡೆಸಲ್ಪಡುವುದಕ್ಕೋಸ್ಕರ ನಾವು ಇರುವಂಥ ಜನಗಳಾಗಿದ್ದೇವೆ. ಆಮೇಲೆ ನೀವು ಆತ್ಮನನ್ನು ಅನುಸರಿಸಿ ನಡೀತಾ ಇರೋದ್ರಿಂದ, ನೋಡ್ರಿ, ನೀವು ಆತ್ಮನನ್ನು ನಂಬಿರೋದ್ರಿಂದ ಆತ್ಮನನ್ನು ಅನುಸರಿಸಿ ನಡೆಯಿರಿ. ಗಲಾತ್ಯದವರಿಗೆ 5:24 ಬಂದು ಹೇಳ್ತಾ ಇರೋದು. ಸೊ ನಾವೆಲ್ಲರೂ ಸಹ நாங்கள் ஆவியானவர்னால நடத்தப்படுகிறவருக்கு நாம் கடனாளிகளா இருக்கிறோம். ஹalleluya. ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು ಸಭೆ, ವಿಶ್ವಾಸಿಗಳು. ನೋಡ್ರಿ, ಆದಿ ಸಭೆಯಲ್ಲಿ ಕ್ರಿಸ್ತ ಶಕ 35 ನೋಡ್ಬೇಕಾದ್ರೆ AD 35ಗೆ ಸ್ಟೇಫಾನನು ರಕ್ತ ಸಾಕ್ಷಿಯಾಗಿ ಬಂದು ಸತ್ತ. AD 30 ಕ್ರಿಸ್ತ ಶಕ 30ರಿಂದ ಕ್ರಿಸ್ತ ಶಕ 315ರವರೆಗೂ ಆಲ್ಮೋಸ್ಟ್ 4 ಸೆಂಚುರಿ ಭಯಂಕರವಾದಂಥ ಹಿಂಸೆಗಳು, ಅವಮಾನಗಳು, ಇಕ್ಕಟ್ಟುಗಳು, ವೇದನೆಗಳು. ಸಭೆ ಬೆಳೆದಿದ್ದು ಹಿಂಸೆಗಳ ಮಧ್ಯದಲ್ಲಿ. ಆಮೇನ್. ಸೊ ಅವರೆಲ್ಲರೂ ಸಹ ಯಾರು ಸೋತೋಗ್ಲಿಲ್ಲ, ಯಾರು ಹಿಂಜಾರು ಹೋಗ್ಲಿಲ್ಲ. ಕೆಲವರು ಪ್ರಾಣ ಹೋಯ್ತು, ಕೆಲವರು ರಕ್ತ ಸಾಕ್ಷಿಯಾಗಿ ಸತ್ರು, ಕೆಲವರು ಆಸ್ತಿಗಳನ್ನ ಕಳ್ಕೊಂಡ್ರು, ಕೆಲವರು ಅನೇಕ ಕಾರ್ಯಗಳು ಫ್ಯಾಮಿಲಿಗಳೆಲ್ಲ ನಡೀತು, ಕೆಲವರು ಬಂಧಿಸಲ್ಪಟ್ರು, ಸೆರೆಹಿಡಿಯಲ್ಪಟ್ರು. ಭಯಂಕರವಾದಂಥ ಹೋರಾಟಗಳು. ಆದರೆ ಸಭೆನ ಸ್ಟಾಪ್ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ನಿಮ್ಮ ಆತ್ಮಿಕ ಜೀವಿತನ ಸ್ಟಾಪ್ ಮಾಡಲಿಕ್ಕೆ ನೀವು ಮಾತ್ರ ಸಾಧ್ಯ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ನೀವು ಆಫ್ ಆದರೆ ಸೈತಾನನು ಈಸಿಯಾಗಿ ನಿಮ್ಮನ್ನ ಆಫ್ ಮಾಡ್ತಾನೆ. ನೀವು ಆಫ್ ಆದರೆ ಸೈತಾನನು ಈಸಿಯಾಗಿ ನಿಮ್ಮ ಲೈಫನ್ನು ಸ್ಟಾಪ್ ಮಾಡ್ತಾನೆ. ಹಾಲೆಲೂಯಾ. ನೋಡ್ರಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥ ಸಭೆ, ಆತ್ಮನ ಅಭಿಷೇಕವನ್ನು ಹೊಂದಿರುವಂಥ ಸಭೆ ಯಾವಾಗಲೂ ಸಹ ಸ್ಪಿರಿಟ್ ಫಿಲ್ಡ್ ಆಗಿ ನೀವು ಇರಬೇಕಾಗಿದೆ. ಆತ್ಮಭರಿತರ ಆಗಿರಬೇಕು. ಯಾವಾಗಲೂ ಸ್ಪಿರಿಟ್ ಫಿಲ್ಡ್ ಆಗಿ ಹೋಗ್ಬೇಕಾದ್ರೆ, ಬರಬೇಕಾದ್ರೆ ಕಥೆಗಳನ್ನ ಹೊಡೆಯೋದು ನನಗೆ ಬೇಕು ಇಷ್ಟ ಅಂತ ಹೇಳ್ಬೇಡ್ರಿ. ನೀವು ಸಿಂಗಲ್ ಆಗಿರೋದು ಕೆಲವೊಂದು ಸಮಯದಲ್ಲಿ ಕಲ್ತ್ಕೊಳ್ರಿ. ನೀವು ಒಂದು ವೇಳೆ ಕೂಡಿ ಬರಬೇಕಾದ್ರೆ ಆ ಸಮಯದಲ್ಲಿ ಸ್ವಲ್ಪ ಹೊತ್ತು ಸ್ಪಿರಿಟ್ ಫಿಲ್ಡ್ ಆಗಿ ಪ್ರೇಯರ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇವಾಗಿನ ಯವನಸ್ಥರ ಜೀವಿತದಲ್ಲಿ ನಾನು ಯಾವುದು ನೋಡೇ ಇಲ್ಲ. ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ನೀವು ಬೆಳೀತಾ ಇರ್ಬೇಕಾದ್ರೆ ಬಹಳ ಕಷ್ಟ ನಿಮ್ಮ ಲೈಫಲ್ಲಿ. ಅರ್ಧದಲ್ಲೇ ಹೋಗ್ಬಿಡುತ್ತೆ ಸ್ಪಿರಿಚುವಲ್ ಲೈಫು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅರ್ಧದಲ್ಲೇ ಹೋಗ್ಬಿಡುತ್ತೆ. ನನಗೂ ಸಹ ಮಕ್ಕಳಿದ್ದಾರೆ, ನಿಮಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸ್ಪಿರಿಟ್, ನಿಮ್ಮ ಲೈಫ್ ಬಂದು ಕರೆಕ್ಟಾಗಿ ಇರಬೇಕಂದ್ರೆ ಸ್ಪಿರಿಟ್ ಫಿಲ್ಡ್ ಆಗಿ ಇವಾಗಲೇ ಪ್ರೇಯರ್ ಮಾಡಿರಿ. ನೋಡಿ, ಅದಕ್ಕೆ ನಿಮ್ಮ ಕಣ್ಣುಗಳು ಬೇರೆ ಕಡೆ ಎಳೀತೆ ಅಲ್ವಾ, ನಿಮ್ಮ ಫ್ಲೆಶು ಬೇರೆ ಕಡೆ ಹೇಳ್ತಾ ಇದೆ. ಯಾಕೆ? ನಿಮ್ಮ ಜೀವಿತದಲ್ಲಿ ಸ್ಪಿರಿಟ್ ಫಿಲ್ಡ್ ಲೈಫ್ ಇಲ್ಲ. ಅದಕ್ಕೋಸ್ಕರನೇ
ಆತ್ಮಭರಿತರಾಗಿ ಬಂದು ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಪ್ರಾಯದಲ್ಲಿ ಇನ್ನೂ ಸಹ ಈಗ ತಾನೇ ನೀನು ಚಿಗುರ್ತಾ ಇದೆಯಾ, ಆದರೆ ಇಚ್ಛೆಗಳು ನಿನ್ನೊಳಗಡೆ ಭಯಂಕರ ಕ್ರಿಯೆ ಮಾಡ್ಲಿಕ್ಕೆ ಪ್ರಾರಂಭ. ಯಾಕೆ? ಯಾವುದಕ್ಕೋಸ್ಕರ? ಮಾಂಸ ಬೆಳೀತಾ ಇದೆ, ನಿನ್ನ ಸ್ಪಿರಿಟ್ ಬಂದು ವೀಕ್ ಆಗಿದೆ. ಅದಕ್ಕೋಸ್ಕರನೇ ನಿನ್ನ ಸ್ಪಿರಿಟ್ ಬಂದು ಸ್ಟ್ರಾಂಗ್ ಆಗೋದಾದ್ರೆ, ನಿಮ್ಮ ಒಳಗಡೆ ಇರುವ ಮನುಷ್ಯ ಸ್ಟ್ರಾಂಗ್ ಆಗೋದಾದ್ರೆ, ಎಂಥ ಪ್ರಾಬ್ಲಮ್ಸ್ಗಳು ಬರಲಿ ನೀವು ಅದನ್ನು ಜಯಿಸ್ತೀರಾ, ಓವರ್ಕಮ್ ಮಾಡ್ತೀರಾ. ಆಮೇನ್. ದೇವರ ಮಕ್ಕಳ ಸ್ಪಿರಿಟ್ ಬಂದು ಸ್ಟ್ರಾಂಗ್ ಆಗಬೇಕು. ಒಳಗಡೆ ಇರೋ ಮನುಷ್ಯನಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು. ಪ್ರಾಬ್ಲಮ್ಸ್ಗಳು ಬರಲ್ಲ ಅಂತಲ್ಲ, ಭಯಂಕರವಾದಂಥ ಪ್ರಾಬ್ಲಮ್ಸ್ಗಳು ಬರುತ್ತೆ. ಹಲ್ಲೆಲೂಯಾ, ಆಮೇನ್. ನೀವು ಎಷ್ಟು ಸ್ಟ್ರಾಂಗ್ ಆಗ್ತಿರೋ ಅಷ್ಟು ಸ್ಟ್ರಾಂಗ್ ಆಗಿರೋ ಡೆವಿಲ್ ಬರ್ತಾನೆ. ನೀವು ಎಷ್ಟು ಸ್ಟ್ರಾಂಗ್ ಆಗ್ತಿರೋ ನೋಡ್ರಿ, ನೀವು ಸ್ಟ್ರಾಂಗೇ ಇಲ್ಲ, ನೀವು ವೀಕ್ ಆಗಿರುವಂಥ ವ್ಯಕ್ತಿಗೆ ನಿಮ್ಮನ್ನು ಸ್ಟ್ರಾಂಗ್ ಆಗಿರೋ ಗೋಲಿಯಾತನ ರೀತಿಯಲ್ಲಿ ಇರುವಂಥ ವ್ಯಕ್ತಿ ಬಂದು ಬೇಕಾಗಿಲ್ಲ ನಿಮಗೆ. ನಿಮ್ಮ ಲೆವೆಲ್ಗೆ ವ್ಯಕ್ತಿಗೆ ಸಾಕು. ಹಂಗಂದ್ರೆ ನೀವೆಷ್ಟು ನಿಮ್ಮ ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗ್ತಿರೋ ಶೋಧನೆಗಳು ಅಷ್ಟು ಸ್ಟ್ರಾಂಗ್ ಆಗಿ ಬರುತ್ತೆ ನಿಮಗೆ. ಆದರೆ ನೀವು ಅದನ್ನು ನುಗ್ತೀರಾ, ನೀವು ಅದನ್ನು ಜಯಿಸ್ತೀರಾ. ಹಲ್ಲೆಲೂಯಾ, ಆಮೇನ್. ದಾವೀದನಿಗೆ ಮೊದಲನೇದಾಗಿ ಬಂದಿರುವಂಥದ್ದು ಕರಡಿ. ದಾವೀದನ ಮುಂದೆ ಕರಡಿಯ ಉಗುರುಗಳಿಂದ ಕುರಿಗಳನ್ನ ಬಿಡಿಸ್ತಾ, ಅದ್ರ ಮುಂದಾಗಿ ಹೋಗ್ತಾ ಇದೆ. ನೆಕ್ಸ್ಟ್ ಬಂದಿದ್ದ ಅವನಿಗೆ ಸಿಂಹದ ಬಾಯಿಂದ ಅವನ್ನ ಬಿಡಿಸ್ತಾ, ಅದ್ರ ಮುಂದಾಗಿ ನೆಕ್ಸ್ಟ್ ಬಂದಿದ್ದು ಇಸ್ರಾಯೇಲ್ ಜನಗಳಿಗೆ ವಿರುದ್ಧವಾಗಿ ಗೋಲಿಯಾತನು ಬಂದ. ಆಮೇನ್, ಹಲ್ಲೆಲೂಯಾ. ಸೊ ದಾವೀದನ ಅಲ್ಲಿವರೆಗೂ ಅವನು ಸ್ಪಿರಿಚುವಲ್ ಆಗಿ ಬೆಳೆದಿದ್ದ. ಸಭೆ ಸ್ಪಿರಿಚುವಲ್ ಆಗಿ ಬೆಳಿಬೇಕು. ದೇವರ ಮಕ್ಕಳು ಒಂದೊಂದು ವಿಶ್ವಾಸಿ ಸ್ಪಿರಿಚುವಲ್ ಆಗಿ ಬೆಳಿಬೇಕು, ಆತ್ಮಿಕತೆಯಲ್ಲಿ ನೀವು ಬೆಳಿಬೇಕು. ದೇವರ ವಾಕ್ಯ, ದೇವರ ಆತ್ಮನ ನಿಮ್ಮ ಒಳಗಡೆ ಇರಬೇಕಾದ್ರೆ ಯು ವಿಲ್ ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಕರ್ತನಲ್ಲಿ ನೀನು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತೀಯ. ಹಲ್ಲೆಲೂಯಾ. ಬರೀ ಇದು ಮಾತ್ರ ಚರ್ಚಲ್ಲಿ ಮಾತ್ರ ಅಲ್ಲ, ಸಿಂಗಲ್ ಆಗಿ ನಿಮ್ಮ ಒಳಗಡೆ ಇರಬೇಕು. ಇದು ನಿಮ್ಮ ಸ್ಪಿರಿಚುವಾಲಿಟಿನ ತೋರಿಸುತ್ತೆ. ಇಷ್ಟು ವರ್ಷದಿಂದ ನೀನು ಪ್ರಾರ್ಥನೆ ಮಾಡ್ಬೇಕಾರೆ ಕರ್ತನೆ ಏನಾದರೂ ಮಾಡಿ. ಇದು ಸ್ಪಿರಿಚುವಾಲಿಟಿ ಅಲ್ಲ, ಇದಲ್ಲ ಸ್ಪಿರಿಚುವಾಲಿಟಿ. ನಮ್ಮ ಒಳಗಡೆ ಆತ್ಮನಲ್ಲಿ ಸ್ಟ್ರಾಂಗ್ ಆಗಿರಬೇಕು. ದೇವರು ಹೇಳ್ತಾರೆ ನೀನು ಏನಾದರೂ ಒಂದು ಮಾಡು. ಹಲ್ಲೆಲೂಯಾ. ಇದರಲ್ಲಿ ಬೆಳಿಬೇಕು ನಾವು, ಆತ್ಮದಲ್ಲಿ ನಾವು ಬೆಳಿಬೇಕು, ಆತ್ಮದಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು. ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಆ ಬಾಲಕನ್ನು ಬೆಳೆದು ಆತ್ಮದಲ್ಲಿ ಸ್ಟ್ರಾಂಗ್ ಆದರು. ನೀವು ಬೆಳೀತಾ 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 ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗಬೇಕು. ಯೂತ್ಸ್ಗಳು ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗಬೇಕು, ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಬರೀ ಶೋ ಅಪ್ ಅಷ್ಟೇ. ನೀವು ಕೊಯರಲ್ಲಿ ನಿಂತರು ಬರೀ ಶೋ ಅಪ್, ಲೈಫ್ ಪೂರ್ತಿಯಾಗಿ ಶೋ ಅಪ್. ನನಗೆ ಈ ಥರ ಶೋ ಅಪ್ ಇಲ್ಲಿ ಬಂದು ಇಷ್ಟನಿಲ್ಲ ನಿಜವಾಗ. ಅದಕ್ಕೋಸ್ಕರ ನನಗೆ ಮುಂದೆ ನಿಲ್ಲುವಂಥವ್ರು ಫೈರ್ ಆಗಿರಬೇಕು, ಮುಂದೆ ನಿಲ್ಲುವಂಥ ವಿಶ್ವಾಸಿಗಳು ಫೈರ್ ಆಗಿರಬೇಕು. ನನಗೆ ಯೂತ್ಸ್ಗಳು ನೋಡಿದ್ರೆ ಮುಂದೆ ಇದ್ರೆ ಬಂದು ಚೆನ್ನಾಗಿದ್ದಾರೆ, ಎಜುಕೇಟೆಡ್, ನನಗೆ ಇದು ಯಾವುದು ಇಷ್ಟ ಇಲ್ಲ. ನನಗೆ ವಯಸ್ಸಾದವರು ಕೂತ್ಕೊಂಡ್ರು ಸ್ಪಿರಿಟ್ ಫಿಲ್ಡ್ ಆಗಿರಬೇಕು. ಹಲ್ಲೆಲೂಯಾ. ಯಾಕಂದರೆ ನೀವು ಹೊಂದ್ಕೊಳ್ಳುವಂಥ ಅನಾಯಿಂಟಿಂಗ್ ಇಲ್ಲಿಂದ ಹಿಂದ್ಗಡೆ ಜಂಪ್ ಆಗಬೇಕು. ನಾನು ಕೊಡುವ ನನ್ನಿಂದ ಬರುವಂಥ ಅನಾಯಿಂಟಿಂಗು ಆ ಸ್ಥಳದಿಂದ ಬರುವಂಥದ್ದು ನಿಮ್ಮಿಂದ ಹೋಗಿ ನಿಮ್ಮಿಂದ ಹಿಂದೆ ಹೋಗಬೇಕು. ಅದಕ್ಕೋಸ್ಕರನೇ ಇದು ಬಹಳ ಮುಖ್ಯವಾದದ್ದು ನಮ್ಮ ಲೈಫಲ್ಲಿ. ಕೆಲವೊಂದು ಸಮಯದಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಒಳ್ಳೇದಕ್ಕೋಸ್ಕರ, ನಿಮ್ಮ ಲೈಫನ್ನು ನೀವು ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫನ್ನು ನೀವೇ ಸ್ಪಾಯ್ಲ್ ಮಾಡ್ಕೊಳ್ತೀರಾ. ನಿಮ್ಮ ಲೈಫನ್ನು ನೀವು ಸರಿಪಡಿಸ್ಕೊಂಡಿಲ್ಲ ಯೂತ್ಸ್ಗಳು, ಶಾಪು ಬರೀ ಇದರಲ್ಲಿ ನೀವು ಜೀವಿಸಿದ್ರೆ ನಿಮ್ಮ ಲೈಫನ್ನ ನೀವೇ ಹಾಳು ಮಾಡ್ಕೊಳ್ತೀರಾ. ನಿಮ್ಮ ಫ್ಯೂಚರ್ನ ನೀವೇ ಹಾಳು ಮಾಡ್ಕೊಳ್ತೀರಾ, ನಿಮ್ಮ ಲೈಫ್ ಪಾರ್ಟ್ನರ್ನ ನೀವೇ ಹಾಳು ಮಾಡ್ಕೊಳ್ತೀರಾ, ನಿಮ್ಮ ಫ್ಯೂಚರ್ಗಳು ನೀವೇ ಹಾಳು ಮಾಡ್ಕೊಳ್ತೀರಾ. ಇಲ್ಲ ಅದು ಬೇಕಾ, ಇಲ್ಲ ಸ್ಪಿರಿಟ್ ಫಿಲ್ಡ್ ಲೈಫ್ ಬೇಕಾ ನಿಮಗೆ. ಆಮೇನ್. ನಿಮ್ಮ ಆತ್ಮ ಭರಿತವುಳ್ಳಂಥ ಜೀವಿತ ನಿಮಗೆ ಬೇಕಂತ ಹೇಳಿದ್ರೆ ವಾಕ್ಯನ ತೆಗೆದುಕೊಳ್ಬೇಕು. ಸಿಂಗಲ್ ಆಗಿ ನಿಮ್ಮ ರೂಮಲ್ಲಿ, ನಿಮ್ಮ ಏಜಲ್ಲೆಲ್ಲ ನನ್ನ ರೂಮಲ್ಲಿ ಗಂಟೆಗಟ್ಟಲೆ ಕಾಲ ಬುಕ್ ಬೈ ಬುಕ್ನ ನಾನು ಓದ್ತಾ ಇದ್ದೆ. ಬುಕ್ಕನ್ನು ಓದ್ತಾ ಇದೆ. ಒಂದ್ಸಲಿ ಯಾವ್ದು ಯೆಶಾಯ ಪುಸ್ತಕ ತೆಗೆದುಕೊಂಡ್ರೆ ಪೂರ್ತಿಯಾಗಿ 66 ಅಧ್ಯಾಯನ ಓದ್ತಾ ಇದೆ. ಯೆರೆಮೀಯ ತೆಗೆದುಕೊಂಡ್ರೆ ಪೂರ್ತಿಯಾಗಿ, ಯಾವುದು ಸುವಾರ್ತೆ ಪುಸ್ತಕ ತೆಗೆದುಕೊಂಡ್ರೆ ಪೂರ್ತಿಯಾಗಿ. ಇದು ನಿಮ್ಗೆ ಒಳ್ಳೆ ಅವಕಾಶ. ಸೊ ದೇವರ ಕೃಪೆ, ಅವತ್ತು ನನ್ನ ಆತ್ಮಿಕ ಜೀವಿತ ಫೌಂಡೇಶನ್ ಸ್ಟ್ರಾಂಗ್ ಆಗೋದ್ರಿಂದ ಇವತ್ತು ಯಾವುದೇ ಬರಲಿ, ಎಂಥ ಪ್ರಾಬ್ಲಮ್ಸ್ಗಳು ಬರಲಿ ಫೇಸ್ ಮಾಡುವಂಥ ಕೃಪೆನ ದೇವರು ಕೊಟ್ಟಿದ್ದಾರೆ. ನಾನು ಮಾಡ್ತಾ ಇದ್ದೀನಿ ಅಂತಲ್ಲ, ದೇವರ ಕೃಪೆನ ಕೊಟ್ಟಿದ್ದಾರೆ. ಕಾರಣ ಏನಂತಂದರೆ ಇವತ್ತು ಬೇಕಾದರೆ ನಾನು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಸಾಧ್ಯ, ಎಷ್ಟೇ ಬಂದು ಹಣಗಳನ್ನ ಕೊಟ್ಟರು ನಾನು ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಎಮ್ಮೆ ಅಹಂಕಾರಗಳು ಬರಲಿ. ಕರ್ತನ ಅವತ್ತು ನನ್ನ ಒಡೆದಾಕೋದು, ಅವತ್ತು ದೇವರು ನನ್ನ ಸರಿಪಡಿಸಿದ್ರು. ನಾನು ಯಾವುದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಲೈಫ್ಗೋಸ್ಕರ, ನನ್ನ ಎಮ್ಮೆಗೋಸ್ಕರ ತೋರಿಸ್ಕೋಸ್ಕರ ಹೇಳ್ತಾ ಇಲ್ಲ. ನಿಮ್ಮ ಲೈಫ್ ಸರಿ ಆಗಬೇಕು, ನಿಮ್ಮ ಜೀವಿತ ಬಂದು ಸರಿ ಆಗಬೇಕು. ಆ ರೀತಿಯಾಗಿ ಇರಬೇಕಾದ್ರೆ ಕರ್ತನ ಕರದಲ್ಲಿ ನಿಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಯಾವಾಗಲೂ ಪಾಪ ಈ ರೀತಿಯಾಗಿ ನಾವು ಇರಬಾರ್ದು. ಯಾವಾಗಲೂ ಸಹ ಒಳಗಡೆ ಸೋತೋಗೋದು, ಮನೆಯಲ್ಲಿ ವೇದನೆ, ದುಃಖಗಳು, ಇದರಲ್ಲೇ ನಾವು ಇರಬಾರ್ದು. ಆತ್ಮ ಭರಿತರಾಗಿ ಜೀವಿಸುವಂಥ ವ್ಯಕ್ತಿಗಳು ಯಾವಾಗಲೂ ತನ್ನ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಯಾವಾಗಲೂ ಯಾವ ರೀತಿಯಾಗಿ ಇದರಿಂದ ಬಿಡುಗಡೆ ಆಗೋದು, ಯಾವ ರೀತಿಯಾಗಿ ಶೋಧನೆಯಿಂದ, ಯಾವ ರೀತಿಯಾಗಿ ಪಾಪದಿಂದ ಬಿಡುಗಡೆ ಆಗೋದು, ನೀವು ಅದ್ರ ಬಗ್ಗೆ ಯೋಚನೆನ ಮಾಡೋದಿಲ್ಲ. ಕಾರಣ ಏನಂತಂದರೆ ಆ ಸ್ಪಿರಿಟ್ ಫಿಲ್ಡ್ ಲೈಫ್ ನಿಮ್ಗೆ ಇರಬೇಕಾದ್ರೆ, ಆವಿಲ நிறைந்து ஜெபிக்கிற ஒரு வாழ்க்கை உங்களுக்கு இருக்கிறப்போ நீங்கள் சகல சோதனைகளை நீங்கள் மேற்கொள்வீர்கள். சகல சோதனைகளை, பிசாசு கொண்டு வருகிற சோதனைகள், உலகத்திலும் வருகிற சோதனைகள், அத்தனை சோதனைகளை நீங்கள் ஜெயிப்பீர்கள். எப்போ? ஆவிக்குரிய வாழ்க்கை, ஆவில நடத்தப்படுகிற ஒரு வாழ்க்கை, ஆவில நிரம்பப்படுகிற ஒரு வாழ்க்கை உங்க வாழ்க்கையில இருக்கிறப்போ நீங்க சகல சோதனைகளை நீங்க மேற்கொள்ள முடியும் உங்களால. ஹல்லேலூயா. ನಿಮ್ಮಿಂದ ಜಯಿಸ್ಲಿಕ್ಕೆ ಸಾಧ್ಯ, ನಿಮಗೆ ಅದನ್ನ ಜಯಿಸ್ಲಿಕ್ಕೆ ಸಾಧ್ಯ.
ಇದಕ್ಕಾಗಿ ನೀವು ಬಯಸ್ಬೇಕು. ಸೊ ಅವತ್ತು ನಾನು ಬಯಸ್ದೆ, ಸುಮ್ಮನೆ ಅದು ಬರಲಿಲ್ಲ, ನಾನು ಆಸೆ ಪಟ್ಟೆ, ಸುಮ್ಮನೆ ಬರಲಿಲ್ಲ, ಆಸೆ ಇದೆ ಅಂತ ಸುಮ್ಮನೆ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಲೈಫ್ನ ತ್ಯಾಗ ಮಾಡಿದೆ. ಆಮೇಲೆ ಅದಕ್ಕೋಸ್ಕರ ಬೆಲೆನ ಕಟ್ಟಿದೆ. ಸುಮ್ಮನೆ ಯಾವುದು ಬರೋದಿಲ್ಲ, ಬೆಲೆ ಕಟ್ಟಬೇಕು. ನೀವು ಚರ್ಚೆಯಲ್ಲಿ ಇಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಆತ್ಮಭರಿತರಾಗಿ ಕರಗಳನ್ನು ತಟ್ಟಿ ಆತ್ಮಭರಿತರಾಗಿ ಸ್ಪಿರಿಟ್ ಫಿಲ್ಡ್ ಆಗೋದನ್ನ ಕಲಿಬೇಕು. ಚರ್ಚು ನಿಮ್ಗೆ ಕಲಿಸುವಂಥ ಜಾಗ, ಸಭೆ ಇದು ಖರ್ಚುವಂಥ ಜಾಗ. ಭಾನುವಾರಗಳು ನಮ್ಗೆ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಬೇರೆ ದಿನಗಳು ನಮಗಿದು ಕಲಿಸುವಂಥ ಜಾಗ. ಇಲ್ಲಿ ನಾವು ಕಲ್ತ್ಕೊಳ್ಬೇಕಾಗಿದೆ. ಹಿಂದೆ ಎಡತ್ಲೆದ ನಮ್ಮ ಕற்றுಕೊಂಡು ನಾವು ಕಲ್ತ್ಕೊಳ್ಬೇಕು. ಹಾಲೆಲೂಯ. ವಾಕ್ಯ ಹೇಳ್ತಾ ಇದೆ ನೋಡ್ರಿ ಈ ಸ್ಥಳದಲ್ಲಿ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಕಡೆ ಮಾತೇನೆಂದರೆ, ಸೊ ಪೌಲನು ಹೇಳ್ತಾ ಇರೋದು, ಇದಕ್ಕಿಂತ ಮುಂಚೆ ಪೌಲನು ಅನೇಕ ಕಾರ್ಯಗಳನ್ನ ಕುರಿತು ಎಫೆಸದಲ್ಲಿರುವಂಥ ಸಭೆಗಳಿಗೆ ಮಾತಾಡಿದ್ರು. ಸಭೆಗಳಿಗೆ ಕೊಡಬೇಕಾಗಿರುವಂಥ ರಹಸ್ಯಗಳನ್ನ ಕೊಟ್ಟರು. ಸಭೆ ಹೇಗಿರಬೇಕು, ಕುಟುಂಬದಲ್ಲಿ ಹೇಗಿರಬೇಕು, ಗಂಡ ಹೆಂಡತಿಯ ಮಧ್ಯದಲ್ಲಿ ಹೇಗಿರಬೇಕು, ಆತ್ಮಿಕತೆಯಲ್ಲಿ ಹೇಗಿರಬೇಕು, ಕ್ರಿಸ್ತನೊಂದಿಗೆ ಹೇಗಿರಬೇಕು, ಆತ್ಮಿಕ ರಹಸ್ಯಗಳನ್ನ ಹೇಗೆ ತಿಳ್ಕೊಂಡಿರಬೇಕು, ಸಭೆ ಯಾವ ರೀತಿಯಾಗಿ ಬಂದು ಕರೆಯಲ್ಪಟ್ಟಿರುವಂಥ ಸಭೆ, ಕರೆಯಲ್ಪಟ್ಟಿರುವಂತಹ ಆಯ್ದುಕೊಳ್ಳಲ್ಪಟ್ಟಿರುವಂತಹ ಸಭೆ, ಅವರು ಕ್ರಿಸ್ತನಲ್ಲಿ ಹೇಗಿರ್ಬೇಕು ಎನ್ನುವಂತಹ ಎಲ್ಲ ಕಾರ್ಯಗಳನ್ನು ಪೌಲನು ಹೇಳಿ ನಂತರ ಸೈತಾನನ ಕುರಿತು ಆತನು ಮಾತಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ನೋಡ್ರಿ, ಸಭೆ ಸೈಲೆಂಟ್ ಆಗಿದ್ರೆ ಸೈತಾನನು ಸ್ಟ್ರಾಂಗ್ ಆಗ್ತಾನೆ, ಸಭೆ ಸ್ಟ್ರಾಂಗ್ ಆಗಿದ್ರೆ ಸೈತಾನನು ವೀಕ್ ಆಗ್ತಾನೆ. ஹல்லேலூயா, ஆமென். பாருங்க, நீங்க சும்மா இருந்தால் பிசாசு உங்க எதிரி ஸ்ட்ராங் ஆகுறான். நீங்க வந்து அப்படின்னா நீங்க ஜெபிக்கணும், அழுவணும், எப்பவுமே ஆண்டவரே ஆண்டவர் இல்ல. உங்க ஆவியில வல்லமை தேவை. ನಿಮ್ಮ ಆತ್ಮದಲ್ಲಿ ಶಕ್ತಿ ಬೇಕು. ನಿಮ್ಮ ಆತ್ಮದಲ್ಲಿ ದೇವರ ವಾಕ್ಯದ ಒಂದು ಪ್ರಕಟಣೆ ಬೇಕು. ದೇವರ ವಾಕ್ಯದ ಒಂದು ಪ್ರಕಟಣೆ ನಮಗೆ ಬೇಕು. ಅದಕ್ಕೋಸ್ಕರ ನೀವು ಈ ಸ್ಥಳದಲ್ಲಿ ಬರಬೇಕಾದ್ರೆ ಕರ್ತನ ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಇದು ಅರ್ಥ ಆಗುತ್ತೋ ಗೊತ್ತಿಲ್ಲ. ಎಷ್ಟು ಜನಗಳಿಗೆ ದೇವರು ನಿಮಗೆ ಸ್ಟ್ರಾಂಗ್ ಆಗಿರುವಂತ ಈ ಸ್ಥಳದಲ್ಲಿ ಒಂದು ಆಳವಾದಂಥ ಸಂದೇಶಗಳನ್ನು ಕರ್ತನ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಲೈಫ್ನ ಕುರಿತು, ನಿಮ್ಮ ಫ್ಯೂಚರ್ನ ಕುರಿತು. ಆಮೇಲೆ ದೇವರು ಈ ಸ್ಥಳದಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ನನಗೆ ಗೊತ್ತು ಹಣದ ಬಗ್ಗೆ ಮಾತಾಡಕ್ಕೆ, ನನಗೆ ಗೊತ್ತು ಬ್ಲೆಸ್ಸಿಂಗ್ಗಳ ಬಗ್ಗೆ ಮಾತಾಡಕ್ಕೆ, ನನಗೆ ಗೊತ್ತು ಹೀಲಿಂಗ್ಸ್ಗಳ ಬಗ್ಗೆ ಮಾತಾಡಕ್ಕೆ, ನನಗೆ ಗೊತ್ತು ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಗೊತ್ತು. ಆದರೆ ನೀವು ಆದಿ ಸಭೆನ ತೆಗೆದುಕೊಂಡ್ರೆ ಯಾವ ವ್ಯಕ್ತಿ ಹಣದ ಬಗ್ಗೆ ಮಾತಾಡಲಿಲ್ಲ, ಯಾವ ವ್ಯಕ್ತಿ ಬಂದು ಪ್ರಾಸ್ಪರಿಟಿ ಬಗ್ಗೆ ಮಾತಾಡಲಿಲ್ಲ, ಯಾವ ಪಾಸ್ಟರ್ಸ್ಗಳು ಹೀಲಿಂಗ್ ಬಗ್ಗೆ, ಡೆಲಿವರೆನ್ಸ್ಗಳ ಬಗ್ಗೆ ಮಾತಾಡಲಿಲ್ಲ, ಯಾವ ಪಾಸ್ಟರ್ಸ್ಗಳು ಮಿರಕಲ್ ಬಗ್ಗೆ ಮಾತಾಡಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ಆಮೇನ್, ಹಲ್ಲೆಲೂಯಾ. ಆದರೆ ಪ್ರಾಸ್ಪರಿಟಿ ಅಲ್ಲಿ ಬಂತು, ಮಿರಕಲ್ಗಳು ಅಲ್ಲಿ ಬಂತು, ಬ್ಲೆಸ್ಸಿಂಗ್ಸ್ಗಳಲ್ಲಿ ಬಂತು. ಅವ್ರ ಮಧ್ಯದಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳು ಇರಲಿಲ್ಲ. ಅವ್ರು ಮಾತಾಡಿದ ಯಾವುದು? ಕ್ರಾಸ್ ಬಗ್ಗೆ, ಶಿಲುಬೆ ಬಗ್ಗೆ ಮಾತಾಡಿದ್ರು. ಹಲ್ಲೆಲೂಯಾ. ಅವ್ರು ಮಾತಾಡಿದೆಲ್ಲ ಯೇಸು ಕ್ರಿಸ್ತನ ಜನನ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಲೈಫ್ ಬಗ್ಗೆ, ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ, ಯೇಸು ಕ್ರಿಸ್ತನ 2ನೇ ಬರಹಣದ ಬಗ್ಗೆ, ಯೇಸು ಕ್ರಿಸ್ತನ ಅಸೆನ್ಷನ್ ಬಗ್ಗೆ, ಆತನ ಎತ್ತಲ್ಪಡುವಿಕೆ ಬಗ್ಗೆ ಯೇಸುವೆ ಅಂತ ಮಾತಾಡಿದ್ರು. ಹಲ್ಲೆಲೂಯಾ. ಅವ್ರ ಮೆಸೇಜ್ ಎಲ್ಲ ಕ್ರೈಸ್ಟ್ ಓರಿಯೆಂಟೆಡ್ ಮೆಸೇಜ್ ಆಗಿತ್ತು. ಅವ್ರ ಮೆಸೇಜ್ ಎಲ್ಲ ಕ್ರಾಸ್ ಓರಿಯೆಂಟೆಡ್ ಮೆಸೇಜ್ ಆಗಿತ್ತು, ಶಿಲುಬೆ ಆಗಿತ್ತು. ಹಲ್ಲೆಲೂಯಾ. ಅದಕ್ಕೋಸ್ಕರ ಆ ಸ್ಥಳದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಬಂದು ಶಿಲುಬೆ ಹತ್ರ ಬಂದು ಬೀಳ್ತಾ ಇದ್ದ. ಒಬ್ಬೊಬ್ಬ ವ್ಯಕ್ತಿಗಳು ಬಂದು ಶಿಲುಬೆ ಹತ್ರ ಬೀಳ್ತಾ ಇದ್ರು. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ನಾವು ಇರಬೇಕಾದ್ರೆ ನಮ್ಮ ಜೀವಿತದಲ್ಲಿ ನೆನ್ನೆ ನಾನು ಹೇಳಿದ್ನಲ್ವಾ, ಶಿಲುಬೆ ಬಗ್ಗೆ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಪ್ರಕಟಣೆ ನಮಗೆ ಇರಬೇಕಾದ್ರೆ ಒಂದು ದೊಡ್ಡ ಜಯದಲ್ಲಿ ನಾವು ನಡೀತೀವಿ. ಹಲ್ಲೆಲೂಯಾ. ಆಮೇನ್. ಕರ್ತರಿಂಗಳ ಸಕಲ ತೇವೆಗಳ ಸಂಧಿಕ ಅವರು ವಲ್ಲವರಾಗಿರಾರ್. ದೇವರು ನಮ್ಮ ಎಲ್ಲ ಅಗತ್ಯಗಳನ್ನು ಸಂಧಿಸಲು ಶಕ್ತನಾಗಿದ್ದಾರೆ. ಆದರೆ ಸಭೆ ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಸಭೆ ಸತ್ಯದಲ್ಲಿ ಬೆಳಿಬೇಕಾಗಿದೆ. ಸಭೆ ಸತ್ಯದಲ್ಲಿ ಬಂದು ನಡಿಬೇಕಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಎಷ್ಟಕ್ಕೆಷ್ಟು ನೀವು ಬೆಳಿತೀರೋ ಅಷ್ಟಕ್ಕಷ್ಟು ನಿಮ್ಮ ಜೀವಿತದಲ್ಲಿ ಶೋಧನೆಗಳು ಜಾಸ್ತಿ. ತಿಳ್ಕೊಳ್ರಿ. ಅದಕ್ಕಿಂತ ನೀವು ಬೆಳೆಯೋದನ್ನ ನಿಲ್ಲಿಸಬಾರ್ದು. ಕೆಲವರು ಹೇಳ್ತಾರೆ, ಪಾಸ್ಟರ್ ನಾನು ಪ್ರೇಯರ್ ಮಾಡಿದಷ್ಟು ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ. ಸೊ ನೀವು ಅದಕ್ಕೋಸ್ಕರ ನೀವು ಏನು ಮಾಡಬೇಕು? ನಿಮ್ಮ ಪ್ರಾರ್ಥನೆ 1 ದಿನ 2 ದಿನ ಅಲ್ಲ, ಯಾವಾಗಲೂ ಪ್ರಾರ್ಥಿಸ್ತಾನೆ ಇರಬೇಕು. ಯಾವಾಗಲೂ ಸ್ಪಿರಿಟ್ ಫಿಲ್ಡ್ ಆಗಿರಬೇಕು. ಯಾವಾಗಲೂ ಸ್ಪಿರಿಟ್ ಲೆಡ್ ಆಗಿರಬೇಕು. ದೇವರಾತ್ಮ ನಡೆಸಲ್ಪಡುವಂಥವ್ರು ಯಾವಾಗಲೂ ಆತ್ಮಭರಿತರಾಗಿ. ನೀವು ಕಿಚನಲ್ಲಿ ಇರಬೇಕಾದ್ರೆ, ಮನೇಲಿ ಇರಬೇಕಾದ್ರೆ, ಬೆಡ್ರೂಮಲ್ಲಿ ಇರಬೇಕಾದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ, ಬರಬೇಕಾದ್ರೆ, ಬೈಕ್ ರೈಡ್ ಮಾಡಬೇಕಾದ್ರೆ, 4 ವೀಲರ್ ಬಂದು ಓಡಿಸ್ತಾ ಇರಬೇಕಾದ್ರೆ, ಡ್ರೈವ್ ಮಾಡ್ತಾ ಇರಬೇಕಾದ್ರೆ, ಪ್ರತಿಯೊಂದು ಸಮಯದಲ್ಲಿ ಕುಳಿತಿರುವಂಥ, ಹೋಗುವಂಥ, ಬರುವಂಥ ಸಮಯದಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ವರ್ಕಿಂಗ್ ಪ್ಲೇಸ್ ಅಲ್ಲಿ ಯಾವಾಗಲೂ ಸಹ ನೀವು ಬಹಳಷ್ಟು ಪವಿತ್ರಾತ್ಮನಿಗೆ ಸೆನ್ಸಿಟಿವ್ ಆಗಿರಬೇಕು. ಯಾವಾಗಲೂ ಆತ್ಮಭರಿತರಾಗಿ ನೀವು ಇರಬೇಕು. ಅನ್ಯ ಭಾಷೆಯೊಂದಿಗೆ ತುಂಬಲ್ಪಡಬೇಕು. ನಿಮ್ಮ ಒಳಗಡೆ ಪರಿಶುದ್ಧಾತ್ಮನನ್ನು ನೀವು ಯಾವಾಗಲೂ ರಿಲೀಸ್ ಮಾಡ್ತಾ ಇರಬೇಕು. ನಿಮ್ಮ ಸ್ಪಿರಿಟ್ ಅನ್ನು ಯಾವಾಗಲೂ ರಿಲೀಸ್ ಮಾಡ್ತಾ ಇರಬೇಕು. ದೇವರ ಶಕ್ತಿಯಲ್ಲಿ ನೀವು ಯಾವಾಗಲೂ ಬೆಳೀತಾ ಇರಬೇಕು. ಆ ರೀತಿಯಾಗಿ ಬೆಳೆಯುವಂಥ ಸಮಯದಲ್ಲಿ ಖಂಡಿತವಾಗ್ಲೂ ನೀವು ಕಣ್ ತೆರೆಯಲ್ಪಟ್ಟವರಾಗಿರ್ತೀರಾ. கண் திறக்கப்படுகிற ஒரு வாழ்க்கை உங்களுக்கு வருகிறது. ಆಮೇಲೆ ನಿಮಗೆ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡ್ಲಿಕ್ಕೆ ಸಮಯನೇ ಇರೋದಿಲ್ಲ. ನಿಮಗೆ ಒಬ್ಬರ ಮೇಲೆ ಗುಣಗುಟ್ಲಿಕ್ಕೆ ಟೈಮೇ ಇರೋದಿಲ್ಲ. ನಿಮ್ಗೆ ಒಬ್ರಿಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಟೈಮೇ ಇರೋದಿಲ್ಲ. ನಿಮಗೆ ವಿರುದ್ಧವಾಗಿ ಮಾತಾಡಿದವ್ರಿಗೆ ವಿರುದ್ಧವಾಗಿ ನೀವು ಮಾತಾಡ್ಲಿಕ್ಕೆ ಟೈಮೇ ಇರೋದಿಲ್ಲ. ಕಾರಣ ಏನು? ನೀವು ಟೋಟಲ್ ಆಗಿ ಪವಿತ್ರಾತ್ಮನ ಕಂಟ್ರೋಲ್ ನೀವು ಇರ್ತೀರಾ. ಹಲ್ಲೆಲೂಯಾ. ಆಮೆನ್. ಈ ಲೈಫ್ ನಮಗೆ ಬೇಕಾಗಿದೆ.
ಈ ಲೈಫ್ನ ದೇವರು ನಮ್ಗೆ ಇಷ್ಟಪಡ್ತಾರೆ. ಅದರಿಂದ ನಿಮಗೆ ವಿರುದ್ಧವಾಗಿ ಯಾರೇ ಬಂದ್ರು, ಯಾವುದೇ ರೀತಿಯ ಶೋಧನೆಗಳು ಬಂದ್ರು ನೀವು ಅದನ್ನ ಜಯಿಸ್ತೀರಾ. ಯಾವುದೇ ಪಾಪದ ಶೋಧನೆಗಳು, ಯಾವುದೇ ಲೋಕದ ಶೋಧನೆಗಳು, ಯಾವುದೇ ಹಣದ ಶೋಧನೆಗಳು ಬಂದ್ರು ನೀವು ಅದನ್ನ ಜಯಿಸ್ತೀರಾ. ಹಾಲೆಲೂಯಾ. ನೀವು ಸೆಲ್ಫಿಶ್ಗಳಾಗಿ ನೀವು ಇರ್ಲಿಕ್ಕೆ ಆಗೋದಿಲ್ಲ, ಸ್ವಾರ್ಥಿಗಳಾಗಿ ನಿಮ್ಮಿಂದ ಇರ್ಲಿಕ್ಕೆ ಆಗೋದೇ ಇಲ್ಲ. ನಿಮ್ಮ ಒಳಗಡೆ ಕಿಂಗ್ಡಮ್ ಮೈಂಡ್ ಇರುತ್ತೆ, ನಿಮ್ಮೊಳಗಡೆ ಗಾಡ್ಲಿ ಮೈಂಡ್ ಇರುತ್ತೆ, ನಿಮ್ಮೊಳಗಡೆ ಸ್ಪಿರಿಚುವಲ್ ಮೈಂಡ್ ಇರುತ್ತೆ. ಹಾಲೆಲೂಯಾ. ನಿಮ್ಮೊಳಗಡೆ ಒಂದು ಡಿವೈನ್ ಮೈಂಡ್ ಇರುತ್ತೆ. ಆಮೇನ್. ದೇವರು ಇದು ನಮ್ಮ ಜೀವಿತದಲ್ಲಿ ಬಯಸುವಂತದ್ದಾಗಿದೆ. ಅದಕ್ಕೋಸ್ಕರನೇ ಒಂದು ವಿಶ್ವಾಸಿ ಯಾವಾಗಲೂ ಸ್ಪಿರಿಟ್ ಫೀಲ್ಡ್ ಆಗಿರಬೇಕು. ಹಾಲೆಲೂಯಾ. ನೀವು ಸ್ಪಿರಿಟ್ ಫೀಲ್ಡ್ ಆಗಿದ್ರೆ ನೀವು ಸ್ಪಿರಿಟ್ ಅಲ್ಲಿ ನೀವು ನಡಿಲಿಕ್ಕೆ ಸಾಧ್ಯ. ನೀವು பாருங்க, நீங்க எதனால நிரம்புறீங்களோ அதனால நீங்க நடக்க முடியும். நீங்க நடக்கல, நீங்க எதை சிந்திக்கிறீங்களோ அதை உங்களை ஆளுகை செய்கிறது. ನೀವು ಯಾವಾಗಲೂ ಅನ್ಯ ಭಾಷೆಯಲ್ಲಿ ತುಂಬಲ್ಪಟ್ರೆ, ಆತ್ಮದಲ್ಲಿ ತುಂಬಲ್ಪಟ್ರೆ ನೀವು ಆತ್ಮದಲ್ಲಿ ನಡೆಸಲ್ಪಡ್ತೀರಾ. ಆಮೇನ್. ஆவியில நடத்தப்படாதவர்கள் ஆவியில நிரம்பப்பட முடியாதவர்கள். ஹalleluya. நீங்க ஆவியில நிரப்பப்படவில்லைனா உங்களால ஆவியானவரால் நடத்தப்படவே முடியாது. ಆಮೇನ್. ಅದಕ್ಕೋಸ್ಕರ ನೋಡ್ರಿ, ಅಂದ್ರೆ ನೀವು ಪರಿಶುದ್ಧಾತ್ಮನಿಂದ ತುಂಬಲ್ಪಡ್ಲಿಲ್ಲ ಅಂದ್ರೆ ಪವಿತ್ರಾತ್ಮನಿಂದ ನಡೆಸಲ್ಪಡ್ಲಿಕ್ಕೆ ಆಗೋದಿಲ್ಲ. ಒಂದು ವಿಶ್ವಾಸ ಜೀವಿತದಲ್ಲಿ ದೇವರ ವಾಕ್ಯ ಪರಿಶುದ್ಧಾತ್ಮನ ಇರಬೇಕಾದ್ರೆ ಪವಿತ್ರಾತ್ಮನಿಗೆ ಈಸಿ ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಹಾಲೆಲೂಯಾ. ಪವಿತ್ರಾತ್ಮನಿಗೆ ನಾವು ಚುಕ್ಕಾಣಿಗಳಾಗಿ ಮಾರ್ಪಡ್ತೀವಿ. ಅಂದ್ರೆ ನಮ್ಮ ಸ್ಟೇರಿಂಗ್ ಪವಿತ್ರಾತ್ಮನ ಕರದಲ್ಲಿ ಬಂದ್ಬಿಡುತ್ತೆ. ನಾವು ಸ್ಪಿರಿಟ್ ಲೆಡ್ ಆಗಿ, ಸ್ಪಿರಿಟ್ ಫೀಲ್ಡ್ ಆಗಿ ನಾವು ಪ್ರೇಯರ್ ಮಾಡಬೇಕಾದ್ರೆ ನಮ್ಮ ಮೈಂಡ್, ನಮ್ಮ ವಿಲ್, ನಮ್ಮ ಎಮೋಷನ್ಸ್ಗಳು ಪೂರ್ತಿಯಾಗಿ ಪವಿತ್ರಾತ್ಮನ ಕಂಟ್ರೋಲ್ ಅಲ್ಲಿ ಬರುತ್ತೆ. ಇವತ್ತಿದು ನಮಗ್ ಬೇಕಾಗಿದೆ. ಹಾಲೆಲೂಯಾ. ಅದು ಬಿಟ್ಬಿಟ್ಟು ನಮ್ಮ ಜೀವಿತದಲ್ಲಿ ಯಾವಾಗಲೂ ನನಗೆ ಅದಿಲ್ಲ, ಇದಿಲ್ಲ, ಅದು ಕಷ್ಟ, ಇದು ಕಷ್ಟ, ಅವನಂಗೆ ಇವನಂಗೆ, ಸಾಯೋವರೆಗೂ ನೀವು ಚೇಂಜ್ ಆಗೋದಿಲ್ಲ. ಸಾಯೋವರೆಗೂ ನೀವು ಬದಲಾಗೋದಿಲ್ಲ. ಯೇಸು ಸ್ವಾಮಿನೇ ಬಂದ್ರೆ ನಿಮ್ಮ ಜೀವಿತದಲ್ಲಿ ಬದಲಾಗೋದಿಲ್ಲ. ಕೆಲವು ವಿಶ್ವಾಸಿಗಳು ಹಂಗೇನೆ ಅವ್ರ ಲೈಫಲ್ಲಿ ಚೇಂಜ್ ಚೇಂಜ್ ಆಗದೆಲ್ಲ ಇರುವಂಥ ವ್ಯಕ್ತಿಗಳನ್ನ ಏನು ಮಾಡ್ಲಿಕ್ಕೆ ಆಗೋದು ಬಿಟ್ಬಿಡಿ. ನೀವು ಚೇಂಜ್ ಆಗ್ರಿ. ಆಮೇನ್. நீங்க சொல்ல பாஸ்டர் எங்க வீட்டில் எங்க வீட்டுக்காரர் இப்படிதான், என் மனைவி இப்படிதான், விட்டுடுங்க அவ்வளவுதான். வருஷ கணக்கான அப்படியே விழுந்து கிடக்கட்டும். அவரால் சரிப்படுத்தவே முடியாது, சரி ஆகவே முடியாது. ஆனா நீங்க சரியாகும். ನೀವು ಸರಿಯಾಗ್ರಿ. ಹಾಲೆಲೂಯಾ. ಸೊ ನಮ್ಮ ಮನೇಲಿ ನಮ್ಮ ತಂದೆ ಈ ರೀತಿ ಆಗಿದ್ದಾರೆ, ನಮ್ಮ ತಾಯಿ ಈ ರೀತಿ ಆಗಿ, ನೀವು ಸರಿಯಾಗ್ರಿ. ಬಿಟ್ಬಿಡ್ರಿ ಅವ್ರನ್ನ. ಅವ್ರ ಲೈಫಿಗೆ ಬಂದು ಅವ್ರು ಕೊಡ್ಬೇಕಾಗಿರೋದು, ಹೊಂದ್ಕೊಳ್ಬೇಕಾಗಿರೋದು, ಕೇಳಬೇಕಾಗಿ ಎಲ್ಲವೂ ಮಾಡಾಯ್ತು. ಅವ್ರ ಬಿಟ್ಬಿಡ್ರಿ. ನೀವು ಸರಿಯಾಗ್ರಿ. ಆದ್ರೆ ಅವ್ರಿಗೋಸ್ಕರ ನಿಮ್ ಲೈಫ್ ಹಾಳು ಮಾಡ್ಕೊಂಬೇಡ್ರಿ. ಅವ್ರಿಗೋಸ್ಕರ ನಿಮ್ ಲೈಫ್ ಕಳ್ಕೊಳ್ಬೇಡ್ರಿ. ಕರ್ತನ ನಿಮ್ಮ ಮೇಲೆ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ஒரு பெரிய பிளான், பெரிய திட்டத்தை கர்த்தர் வைத்திருக்கிறார். ஹalleluya. அதனால அவங்க அப்படி இருக்காங்க, இவங்க அப்படி இருக்காங்க, எங்க அப்பா அப்படி இருக்காரு, என் பிள்ளை இப்படி இருக்கு, இவங்க அப்படி இருக்காங்க, என் சகோதரி, என் மனைவி, என் கணவர் இப்படி இருக்காங்க. எப்படியானு இருக்கட்டும், நீங்க கரெக்டா இருக்கணும். நீங்க ஆவில வளரணும். எப்பவுமே ಸ್ಪಿರಿಟ್ல ಜಪ ಮಾಡணும். ಆತ್ಮದಲ್ಲಿ ಪ್ರಾರ್ಥಿಸಬೇಕು. ಶಕ್ತಿಯೊಂದಿಗೆ ಪ್ರಾರ್ಥಿಸಬೇಕು. ಕಾರಣ ಏನಂತಂದ್ರೆ ಪೌಲನ ಈ ಸ್ಥಳದಲ್ಲಿ ಬಂದು ಹೇಳ್ತಾ ಇರೋದು ನೋಡ್ರಿ, ಎಫೆಸ ಬರೆದ ಪತ್ರಿಕೆಯಲ್ಲಿ ಪೌಲನ ಹೇಳ್ತಾ ಇರೋದು ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ರಿ. ಕಾರಣ ಏನಂತಂದ್ರೆ 11ನೇ ವಾಕ್ಯ ಹೇಳ್ತದೆ, ಸೈತಾನನ ತಂತ್ರೋಪಾಯಗಳನ್ನ ನೀವು ಎದುರಿಸಿ ನಿಲ್ಬೇಕಾಗಿದೆ. ಸೈತಾನನ ತಂತ್ರೋಪಾಯಗಳನ್ನ ಎದುರಿಸಿ ನಿಲ್ಲುವುದಕ್ಕೆ ನೀವು ಶಕ್ತರಾಗಬೇಕು. ஆமென். ஹalleluya. பிசாசின் தந்திரங்களை எதிர்த்து நிற்கும்படி நீங்கள் திராணி உள்ளவர்களாகணும். ஆமென். உங்களுக்குள்ள ஒரு பலம் தேவை. அந்த பலம் இருந்தால் ஒழிய பிசாசை ஜெயிக்க முடியாது, சோதனைகளை ஜெயிக்க முடியாது, அவனுடைய தந்திரங்களை ஜெயிக்க முடியாது. உங்களுக்குள்ள ஒரு திராಣಿ தேவை. ನಿಮ್ಮ ಒಳಗಡೆ ಒಂದು ಶಕ್ತಿ ಬೇಕು, ನಿಮ್ಮ ಒಳಗಡೆ ಒಂದು ಬಲ ಬೇಕು. ಇದು ಯಾರು ಬಂದು ಕೊಡೋದು? ಪವಿತ್ರಾತ್ಮನು. ಎಫೆಸದವರಿಗೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನ ನಮ್ಮ ಆಂತರ್ಯದ ಮನುಷ್ಯನನ್ನು ಸ್ಟ್ರಾಂಗ್ ಮಾಡ್ತಾರೆ. ಇನ್ನರ್ ಮ್ಯಾನ್ ಅನ್ನ. ಹಾಲೆಲೂಯಾ. ಯಾಕೆ ನಮ್ಗೆ ಶಕ್ತಿ ಬೇಕು? ಎದಕ್ಕಾಗ ನಮಗೆ ವಲ್ಲಮೆ ತೇವೆ? பிசாசின் கிரியைகளை அழிக்க ಸೈತಾನನ ಕ್ರಿಯೆಗಳನ್ನು ಎದುರಿಸುವುದಕ್ಕೋಸ್ಕರ. ಆಮೇನ್. ಯಾಕೆ ನಮ್ಗೆ ಶಕ್ತಿ ಬೇಕು? ಅಂಧಕಾರ ಶಕ್ತಿಯ ಬಲಗಳನ್ನು ಎದುರಿಸುವುದಕ್ಕೋಸ್ಕರ. ಯಾಕೆ ನಮಗೆ ಶಕ್ತಿ? ನೋಡ್ರಿ, ಸೈತಾನನ ಹೋರಾಡ್ತಾ ಇರೋದು ಸಭೆಗಳಿಗೆ ಎದುರಾಗಿ, ದೇವ ಜನಗಳಿಗೆ ಎದುರಾಗಿ, ವಿಶ್ವಾಸಿಗಳಿಗೆ ಎದುರಾಗಿ. ಸೈತಾನನ ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನ ನುಂಗ್ಲಿ ಅಂತ ತಿರುಗ್ತಾ ಇದ್ದಾನೆ. ಆದ್ರೆ ಪೌಲ್ ಪೇತ್ರನ ಹೇಳ್ತಾ ಇರೋದು, ವಿಶ್ವಾಸದೊಂದಿಗೆ ನೀವು ಅವನ್ನ ಎದುರಿಸ್ರಿ ಅಂತ. ಆಮೇನ್. ಯಾಕೋಬ್ ಬರಿತಾ ಇದ್ದಾರೆ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಪೇತ್ರನ ಹೇಳ್ತಾ ಇದ್ದಾರೆ, ಅವ್ನಿಗೆ ವಿರುದ್ಧವಾಗಿ ನಿಲ್ರಿ ಅಂತ. ಯಾಕೋಬ್ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತಾ ಇದ್ರೆ, ದೇವರಿಗೆ ಒಳಗಾಗ್ರಿ, ಸೈತಾನನ ಎದುರಿಸ್ರಿ. ಯಾವಾಗ ಎದುರಿಸ್ರಿ? ಸುಮ್ಮನೆ ಎದುರಿಸ್ಬೇಡ್ರಿ, ದೇವರಿಗೆ ಒಳಗಾಗಿರಿ. ಅಂದ್ರೆ ಸಬ್ಮಿಟ್ ಟು ದ ಗಾಡ್. ದೇವ್ರಿಗೆ ನಿಮ್ಮನ್ನ ಒಪ್ಪಿಸ್ಕೊಡ್ರಿ. ಸ್ಪಿರಿಟ್ ಲೆಡ್ ಆಗ್ರಿ, ಸ್ಪಿರಿಟ್ ಇಂದ ನಡೆಸಲ್ಪಡ್ರಿ, ಆತ್ಮಭರಿತರಾಗ್ರಿ, ಆತ್ಮದಲ್ಲಿ ಸ್ಟ್ರಾಂಗ್ ಆಗ್ರಿ, ಸ್ಪಿರಿಟ್ ಅಲ್ಲಿ ಸ್ಟ್ರಾಂಗ್ ಆಗ್ರಿ, ಸೈತಾನನ ಎದುರಿಸ್ರಿ. ಹಲ್ಲೆಲೂಯಾ. ಆಮೆನ್. ನಮ್ಮ ಲೈಫಲ್ಲಿ ಸ್ಪಿರಿಟ್ ಫೀಲ್ಡ್ ಆಗ್ಲಿಲ್ಲ ಅಂದ್ರೆ, ನಮ್ಮ ಪವಿತ್ರಾತ್ಮ ನಮ್ಮನ್ನು ನಡೆಸಲಿಲ್ಲ ಅಂತ ಹೇಳಿದ್ರೆ, ಹೇಗೆ ನಿಮ್ಮ ಜೀವಿತದಲ್ಲಿ ಶೋಧನೆ ಜಯಿಸ್ಲಿಕ್ಕೆ ಸಾಧ್ಯ? எப்படி ஆக உங்களால மேற்கொள்ள முடியும்? பிரச்சனைகளை எப்படி உங்களால மேற்கொள்ளவே முடியாது.
ಆಗೋದಿಲ್ಲ. ಕೊನೆದಾಗ ನಾವೇನ್ ಮಾಡ್ತೀವಿ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಚರ್ಚ್ ಸರಿ ಇಲ್ಲ, ಪಾಸ್ಟರ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ನಮ್ಮ ನೋಡೋದಿಲ್ಲ, ಯಾರು ಅರ್ಥ ಮಾಡೋದಿಲ್ಲ. இதுதான் பிசாசி சொல்லு கொடுப்பான். சொல்லுவான், அவ்வளவுதான். எப்பவுமே வந்து இதுதான் சொல்லுவான் பிசாசி. நீ பாத்தியா, நீ மட்டும் நல்லா இருக்கிற, வேற யாருமே சரியில்லை. ಆಮೇನ್. இதுதான் பிசாசி சொல்லி கொடுக்கிறது, அவ்வளவுதான். ಸೊ ಇದಕ್ಕಾಗಿ ನಮ್ಗೆ ಅವಕಾಶ ಕೊಡಬಾರ್ದು. ನಾವು ಸೈತಾನನಿಗೆ ನಮ್ಮ ಜೀವಿತದಲ್ಲಿ ಅವಕಾಶ ಕೊಡಬಾರ್ದು. ಎಸ್ಪೆಷಲಿ ನೀವು ಬಂದು ಯವನಸ್ತ್ರಗಳು ನಿಮ್ಮ ಲೈಫನ್ನ ಬಹಳ ಕೇರ್ಫುಲ್ ಆಗಿ ನೀವು ಕಾಯ್ದುಕೊಳ್ಬೇಕಾಗಿದೆ, ಬಹಳ ಕೇರ್ಫುಲ್ ಆಗಿ. ಆಮೇನ್. ಲೋಕ ನಿಮ್ಗೆ ವೆಯ್ಟ್ ಮಾಡ್ತಾ ಇದೆ. ನೋಡ್ರಿ, ನಿಮ್ಮ ಏಜು, ಈ ಏಜ್ ಅಲ್ಲಿ ನೀವು ಕಲ್ತ್ಕೊಂಡ್ಬಿಟ್ರೆ, ಈ ಏಜ್ ಅಲ್ಲಿ ಸ್ಪಿರಿಟ್ ಫೀಲ್ಡ್ ಆಗೋದನ್ನ ನೀವು ಕಲ್ತ್ರೆ, ನಾನು ಹೇಳ್ತೀನಿ, ಒಂದು ಏಜ್ ಬರಬೇಕಾದ್ರೆ ನಿಮ್ಮ ಲೈಫ್ ನೋಡ್ರಿ ಯಾವ ರೀತಿಯಾಗಿರುತ್ತೆ ಅಂತ. ಆಮೇನ್. ಯಾಕಂದ್ರೆ ದೇವರು ನಮ್ಮ ಮೇಲೆ ಬಹಳಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. கர்த்தர் எங்கள் மீது அதிகமான ஒரு காரியங்களை இன்வெஸ்ட் பண்ணிருக்கிறார். ದೇವರು ತನ್ನ ಮಗನನ್ನು ಒಪ್ಪಿಸ್ಕೊಟ್ಬಿಟ್ಟು ನಮ್ಮ ಮೇಲೆ ಈ ಅಂತ್ಯ ಕಾಲದಲ್ಲಿ ಎಂಡ್ ಟೈಮ್ ಮಿನಿಸ್ಟ್ರಿಲಿ ದೇವರು ನಮ್ಮ ಹತ್ರ, ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ಗ್ರೇಟ್ ಥಿಂಗ್ಸ್ ಫ್ರಮ್ ಅಸ್ ಇನ್ ದಿಸ್ ಎಂಡ್ டைம். இந்த கடைசி நாட்களில் கர்த்தர் ஒரு பெரிய காரியங்களை கர்த்தர் சபையின் மூலமாக அவர் எதிர்பார்த்து கொண்டிருக்கிறார். ದೇವನ್ ಎದುರ್ಪಾರ್ತು ಕೊಂಡಿರ್ಕ್ರಾರ್. ದೇವರು ಎದುರು ನೋಡ್ತಾ ಇದ್ದಾರೆ, ಸಭೆ ಎದಳ್ಬೇಕು ಅಂತ. ಅದನಾಲದ ಕರ್ತರ್ எங்களை வாக்குத்தத்தமா சொல்லியிருக்கிறார், எழும்பு நீ பிரகாசி, எழும்பி நீ பிரகாசி, கர்த்தருடைய ஒளி உன் மீது வந்தது என்று சொல்லி ನೀನು ಎದ್ದಳು, ನೀನು ಪ್ರಕಾಶಿಸು, ಕರ್ತನ ಬೆಳಕು ನಿನ್ನ ಮೇಲೆ ಬಂತು ಅಂತ. ಹಾಲೆಲೂಯಾ. ಯಾವಾಗ ನಾವು ಎದ್ದಳ್ಲಿಕ್ಕೆ ಸಾಧ್ಯ? ನೀವು ಸ್ಪಿರಿಟ್ ಫೀಲ್ಡ್ ಆಗ್ಬೇಕಾದ್ರೆ, ವಾಕ್ಯ ಓದಬೇಕಾದ್ರೆ, ஸ்பிரிட் ஃபீல்ட் ஆகಬೇಕಾದ್ರೆ, ஆத்ம பரிதராகಬೇಕಾದ್ರೆ, பிரச்சனைகள் இருக்குல்ல. ஆமா, பிரச்சனைகள் இருக்கு. நீங்க சொல்லலாம், பாஸ்டர் எனக்கு பிரச்சனை இருக்கு. கண்டிப்பா இருக்கு பிரச்சனை. பாஸ்டர் எனக்கு கடன் தொல்லை இருக்கு, இருக்கட்டும். பாஸ்டர் எனக்கு வியாதி இருக்கு, இருக்கட்டும், விடுங்க. பிரச்சனைகள் இருக்கு, இருக்கட்டும். பாஸ்டர் நான் வேதனையோடு இருக்கிறேன், பரவாயில்ல. ஆவில நிறைந்து நீங்க ஜெபம் பண்ணுங்க. ஹalleluya. ನೋಡ್ರಿ, ನಿಮ್ಮ ಸಮಸ್ಯೆ, ನಿಮಗಿರುವಂತ ಪ್ರಾಬ್ಲಮ್ ಎಲ್ಲ ನಿಮಗೆ ಬಾಡಿಗಿರೋದು, ಬಟ್ ನಿಮ್ಮ ಸ್ಪಿರಿಟ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಬೇಕು. ಹalleluya. ಆಮೇನ್. ನಿಮಗಿರುವಂತ ಪ್ರಾಬ್ಲಮ್ಸ್ ನಿಮಗಿರೋದು ನಿಮ್ಮ ಮೈಂಡ್ಗೆ, ನಿಮ್ಮ ಬಾಡಿಗೆ ಅಷ್ಟೇ, ಬಟ್ ನಿಮ್ಮ ಸ್ಪಿರಿಟ್ಗೆ ಅಲ್ಲ. ನೀವು ಸ್ಪಿರಿಟ್ ಅಲ್ಲಿ ನೀವು ನ್ಯೂ ಕ್ರಿಯೇಷನ್ ಆಗಿದ್ದೀರಾ. உங்களுடைய ஆவியில நீங்க புது சிருஷ்டியா இருக்கிறீர்கள். ஹalleluya. என்ன பண்ணணும்? உங்க ஆவியில நீங்க வளரணும். அந்நிய பாஷை ஜெபம் பண்ணு, அந்நிய பாஷையில ஜெபிக்கணும், வசனத்தை வைத்து ஜெபம் பண்ண. என்ன தெரியுமா? உங்க ஆவியின் மனிதன் எழும்பி உங்க மனதில, உங்க ஆத்மாவில் இருக்கிற சகல பிரச்சனைகளை அவன் மேற்கொள்ளுவா. உங்க பாடியில் இருக்கிற அத்தனை பிரச்சனைகளை அவன் மேற்கொள்ளுவா. ಕೋಲಾಬಾ ಸಂತಲ ಮಲ್ಬರ ಸಂದರ ರೇಖಾತ ಠೋರಾಬಾ ಸಂದರಮ. ಹಾಲೆಲೂಯಾ. ಆಮೇನ್. ನೋಡ್ರಿ, ಒಂದು ವಿಶ್ವಾಸಿ ಯಾವಾಗಲೂ ಸಹ ನನಗೆ ಸಮಸ್ಯೆಯಲ್ಲಿ, ಬಾಡಿಯಲ್ಲಿ ಪ್ರಾಬ್ಲಮ್ ಇದೆ, ನನಗೆ ಮೈಂಡಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ ನೀವು ಆತ್ಮಿಕ ಜೀವಿತದಲ್ಲಿ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಇದ್ರೆ ಅಷ್ಟೇ ಲೈಫ್ ಬಂದು ಹಾಳಾಗೋಗುತ್ತೆ. ಸ್ಪಾಯಿಲ್ ಮಾಡ್ತಾನೆ ಸೈತಾನನು. ಬಟ್ ನೀವು ಮಾಡಬೇಕಾಗಿರೋದೇನು? ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗಬೇಕು. ಸ್ಪಿರಿಟಲ್ಲಿ ನೀವು ಸ್ಟ್ರಾಂಗ್ ಆದರೆ ನಿಮ್ಮ ಸೋಲಲ್ಲಿ ನೀವು ಸ್ಟ್ರಾಂಗ್ ಆಗ್ತೀರಾ. ನಿಮ್ಮ ಸ್ಪಿರಿಟಲ್ಲಿ ನೀವು ಸ್ಟ್ರಾಂಗ್ ಆದರೆ ನಿಮ್ಮ ಬಾಡಿಯಲ್ಲಿ ನೀವು ಸ್ಟ್ರಾಂಗ್ ಆಗ್ತೀರಾ. ஹalleluya. ஆமென். என்னன்னா, உங்க ஸ்பிரிட்டை வந்து ஸ்ட்ராங் படுத்துகிறவர் ஆவியானவர் தான். ಪರಿಶುದ್ಧಾತ್ಮನು ನಿಮ್ಮ ಆತ್ಮದ ಮನುಷ್ಯನನ್ನು ಬಲಪಡಿಸ್ತಾರೆ. ನಿಮ್ಮ ಇನ್ನರ್ ಮ್ಯಾನ್ ಬಂದು ಸ್ಟ್ರಾಂಗ್ ಮಾಡೋದು ಪರಿಶುದ್ಧಾತ್ಮನು. ತೇರೆ ಖಾದಾ ರಾಧಾ ಸೋಲಬರಕಾರ ಮಾಲಗರಚ್ಚೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ದೇವ್ರ ಮಕ್ಕಳಿಗೆ ಬೇಕಾಗಿರೋದು ಇದಾಗಿದೆ. ಅದಕ್ಕೋಸ್ಕರ ನಿಮ್ಮ ಸಾಲ, ನಿಮ್ಮ ಆತ್ಮಿಕ ಜೀವಿತ ಹಾಳು ಮಾಡಬಾರ್ದು. ಆಮೇನ್. ನಿಮಗಿರುವಂಥ ಕಷ್ಟ, ನಿಮಗಿರುವಂಥ ವೇದನೆ, ನಿಮಗಿರುವಂಥ ವ್ಯಾಧಿ, ನಿಮಗಿರುವಂಥ ಬಲಹೀನತೆಯಲ್ಲಿ ನೀವು ಸೋತು ಹೋಗ್ಬಾರ್ದು. ವ್ಯಾಧಿಗಳು, ಹೋರಾಟಗಳು, ಸಮಸ್ಯೆಗಳು ಇದ್ರೂ ಸಹ ನೋಡ್ರಿ, ನಿಮ್ಮ ಸ್ಪಿರಿಟ್ ಮನುಷ್ಯ, ನಿಮ್ಮ ಆತ್ಮದ ಮನುಷ್ಯನನ್ನ ಮುಟ್ಲಿಕ್ಕೆ ನೀವು ಬಿಡಬಾರ್ದು. ನಿಮ್ಮ ಭಕ್ತಿನ ಕಡಿಮೆಗೊಳಿಸ್ಲಿಕ್ಕೆ ಬಿಡಬಾರ್ದು. ಹಾಲೆಲೂಯಾ. ಆಮೇನ್. ನೀವು ಒಂದು ಕಾರ್ಯ ನೀವು ತಿಳಿದಿರಬೇಕು, ನನ್ನ ಮೈಂಡಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ, ನನ್ನ ಬಾಡಿಲಿ ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ, ಸ್ಪಿರಿಟಲ್ಲಿ ವೀಕ್ ಆಗಿದ್ರೆ ಏನು ಪ್ರಯೋಜನವಿಲ್ಲ. ನೀವು ಬೇಕಾದ್ರೆ ನಿಮ್ಮ ಸೋಲಲ್ಲಿ ವೀಕ್ ಆಗಿರ್ಬೋದು, ನಂತರ ನಿಮ್ಮ ಬಾಡಿಲಿ ವೀಕ್ ಆಗಿರೋದು, ಬಟ್ ಸ್ಪಿರಿಟಲ್ಲಿ ನೀವು ಸ್ಟ್ರಾಂಗ್ ಆಗಿರೋದಾದ್ರೆ, ನೀವು ಸ್ಟ್ರಾಂಗ್ ಆಗೋದಾದ್ರೆ, ನಿಮ್ಮ ಆತ್ಮದಲ್ಲಿ ಎಷ್ಟಕ್ಕೆಷ್ಟು ನೀವು ಸ್ಟ್ರಾಂಗ್ ಆಗ್ತಿರೋ ಅಷ್ಟಕ್ಕಷ್ಟು ನಿಮ್ಮ ಸೋಲಲ್ಲಿ ನೀವು ಸ್ಟ್ರಾಂಗ್ ಆಗ್ತೀರಾ, ನಿಮ್ಮ ಪ್ರಾಣದಲ್ಲಿ ಸ್ಟ್ರಾಂಗ್ ಆಗ್ತೀರಾ, ನಿಮ್ಮ ಶರೀರದಲ್ಲಿ ನೀವು ಸ್ಟ್ರಾಂಗ್ ಆಗ್ತೀರಾ. ರೋಖಾತ ಠೋರಬ ಸಂತರ ಮಲ್ಬರ ಸಂದರಬ ಲೇ ಹಂತರ ಮನ್ಮನ ಸಂದರಬ. ಹಾಲೆಲೂಯಾ. ಆಮೇನ್. ಹಾಲೆಲೂಯಾ. ಸೊ ಪ್ರಾಬ್ಲಮ್ಸ್ಗಳು ಯಾವುದೇ ಇದ್ರೂ, ಪ್ರಾಬ್ಲಮ್ಸ್ಗಳು ಏನೇ ಇದ್ರೂ, ಒಬ್ಬ ವ್ಯಕ್ತಿ ಆತ್ಮದಲ್ಲಿ ನಡೆಯೋದಾದ್ರೆ, ಒಬ್ಬ ವ್ಯಕ್ತಿ ಆತ್ಮದಲ್ಲಿ ಸ್ಟ್ರಾಂಗ್ ಆಗಿರೋದಾದ್ರೆ, ಒಬ್ಬ ವ್ಯಕ್ತಿ ಆತ್ಮ ಭರಿತರ ಆಗಿರೋದಾದ್ರೆ, ಆತ್ಮದಲ್ಲಿ ತುಂಬಲ್ಪಡೋದಾದ್ರೆ, ಖಂಡಿತವಾಗ್ಲಿ ಯು ವಿಲ್ ಓವರ್ಕಮ್ ದಟ್. ನೀವು ಅದನ್ನು ಜಯಿಸ್ತೀರಾ, ನೀವು ಅದನ್ನು ಮೇற்கொள்வீர்கள், நீங்க அதில் ஜெயிப்பீர்கள். ஹalleluya. எந்த பிரச்சனை இருக்கட்டும், ಯಾವುದೇ ಸಮಸ್ಯೆಗಳಿರಲಿ, you will overcome that. ನೀವು ಅದನ್ನು ಜಯಿಸ್ತೀರಾ.
ಶಿಖಾಠ ರಾಬ ರಾಬ ತೇರ ಮಾಲ ಮನ್ಬರ ಸಂಬಲ ಮನ್ಬರ ಲೇ ಹಂತ ಟೋರ ಮಲ್ಬೆರಿ ಸಂಬಾಲಗರ ಅಂದರಮ. ಹಾಲೆಲೂಯಾ, ಹಾಲೆಲೂಯಾ, ಆಮೆನ್, ಗ್ಲೋರಿ. ನೋಡ್ರಿ, ಸಭೆ ಯಾವತ್ತು ಸ್ಟ್ರಾಂಗ್ ಆಗಿರಬೇಕು. ಸಭೆ ಯಾವತ್ತು ಶಕ್ತಿಯೊಂದಿಗಿರಬೇಕು. ಸಭೆ ಯಾವತ್ತು ಬಲದೊಂದಿಗೆ ನಾವಿರಬೇಕು. ಸಭೆ ಯಾವತ್ತು ದೇವರ ರಾಜ್ಯದ ಕಿಂಗ್ಡಮ್ ಮೈಂಡ್ ಒಂದಿಗೆ ಇರಬೇಕು. ಆಮೇನ್. ಸಭೆ ಯಾವತ್ತು ದೇವರ ರಾಜ್ಯನ ಹುಡುಕಬೇಕು. ಸಭೆ ಯಾವತ್ತು ದೇವರ ವಾಕ್ಯನ ಹುಡುಕಬೇಕು. ಸಭೆ ಯಾವತ್ತು ದೇವರ ಶಕ್ತಿನ ಹುಡುಕಬೇಕು. ಸಭೆ ಯಾವತ್ತು ದೇವರ ಪ್ರಸನ್ನತೆಯನ್ನು ಹುಡುಕಬೇಕು. ಯಾವಾಗಲೂ ಸಭೆ ಹುಡುಕಬೇಕಾಗಿರೋದು ಪವಿತ್ರಾತ್ಮನನ್ನ. ಆಮೇನ್. ಸಭೆ ಯಾವತ್ತು ಪವಿತ್ರಾತ್ಮನಿಗೆ ಅವಕಾಶ ಕೊಡಬೇಕು. ಸಭೆ ಅಂದ್ರೆ ಯಾರು? ನೀವೇ ಸಭೆ. ಹಾಲೆಲೂಯಾ. ಪವಿತ್ರಾತ್ಮನಿಗೆ ನಾವು ಅವಕಾಶ ಕೊಡಬೇಕು. ಪವಿತ್ರಾತ್ಮನಿಗೆ ಅವಕಾಶ ಕೊಡಬೇಕು. ಹಾಲೆಲೂಯಾ. ಇವತ್ತು ರಾತ್ರಿ ಹೋದಾಗ್ಲಿ ಸ್ಪಿರಿಟ್ ಫೀಲ್ಡ್ ಆಗಿ ಪ್ರೇಯರ್ ಮಾಡ್ರಿ, ಪ್ರಾರ್ಥಿಸ್ರಿ. ಸ್ವಲ್ಪ ಹೊತ್ತು ನಿಮ್ಮ ಶರೀರದಲ್ಲಿ ಬಲಹೀನತೆ ಇದೆ, ಶರೀರ ಹೇಳುತ್ತೆ ನೀನು ಬಲಹೀನ ಆಗಿದೆಯಾ ಅಂತ. ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆಗಳ ಕಾಲ ನೀವು ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡ್ರಿ. ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಬಾಡಿ ಹೇಳುತ್ತೆ ನೀನು ಬಲಹೀನ ಆಗಿದೆಯಾ, ಹೇಗೆ ನಿಂಗೆ ಸಾಧ್ಯ ಅಂತ. ಬಟ್ ಬಿಡ್ಬೇಡ್ರಿ, ನೀವು ಸ್ಪಿರಿಟ್ ಫೀಲ್ಡ್ ಆಗಿ ನೀವು ಪ್ರೇಯರ್ ಮಾಡ್ರಿ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಏನು ಗೊತ್ತಾ, ನೋಡ್ರಿ, ಬಹಳಷ್ಟು ಸಾರಿ ನಮ್ಮ ಮನಸ್ಸು ನಮ್ಗೆ ಏನು ಹೇಳುತ್ತೋ ಅದನ್ನು ನಾವು ಕೇಳ್ಬಿಟ್ಟು, ನಮ್ಮ ಶರೀರ ಏನು ಹೇಳುತ್ತೋ ಅದನ್ನು ಕೇಳ್ಬಿಟ್ಟು, ಆದರೆ ನಮ್ಮ ಸ್ಪಿರಿಟ್ ಮನುಷ್ಯ, ನಮ್ಮ ಇನ್ನರ್ ಬೀಯಿಂಗ್, ಅವನು ಹೇಳಿದ್ಕೆ ನಾವು ಬೆಲೆನೇ ಕೊಡಲಿಲ್ಲ. ಅದರಿಂದಲೇ ಬರ್ತಾ ಬರ್ತಾ ನಮ್ಮ ಪ್ರೇಯರ್ ವೀಕ್ ಆಗ್ತಾ ಇದೆ. ಚರ್ಚ್ ಒಳಗಡೆ ಸ್ಟ್ರಾಂಗ್ ಆಗಿದ್ದೀವಿ, ಚರ್ಚಿಂದ ಹೊರಗಡೆ ಹೋದ ತಕ್ಷಣ ಫುಲ್ ವೀಕ್ ಆಗ್ತೀವಿ. ನಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗಳು, ನಮ್ಮ ಕುಟುಂಬಗಳು ಯಾವಾಗಲೂ ಸಹ ಈ ವ್ಯಾಧಿಯ ಏನಿದೆ ಅದೇ ಬಂದು ನಮಗೆ ಆ ವ್ಯಾಧಿಯ ಕಾನ್ಷಿಯಸ್ಸಲ್ಲಿ ನಾವಿರ್ತೀವಿ, ಕಷ್ಟದ ಕಾನ್ಷಿಯಸ್ಸಲ್ಲಿ ನಾವಿರ್ತೀವಿ. ಕಾರಣ ಏನು? ಒಳಗಡೆ ವೀಕ್ ಆಗಿರೋದ್ರಿಂದಲೇ. ಒಬ್ಬ ವ್ಯಕ್ತಿ ಒಳಗಡೆ ಸ್ಟ್ರಾಂಗ್ ಆಗಿರಬೇಕಾದ್ರೆ ಪ್ರವಾಹಗಳು ನಿಮ್ಮ ಸುತ್ತಲಿರಲಿ, ಬಿರುಗಾಳಿಗಳು ನಿಮ್ಮ ಸುತ್ತಲಿರಲಿ, ನೀವು ಭಯಪಡೋದಿಲ್ಲ. ಕೀರ್ತನೆಗಾರ ದಾವೀದ ಹೇಳ್ತಾ ಇದ್ದಾನೆ, ಕರ್ತನು ನನಗೆ ಬೆಳಕು, ರಕ್ಷಕನಾಗಿದ್ದಾರೆ. ಆಮೇಲೆ ನಾನು ಯಾರಿಗೂ ಹೆದರೇನು, ಆತ ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೂ ಭಯಪಡೋದಿಲ್ಲ. ದಾವೀದ ಯಾವಾಗ ಹೇಳ್ತಾ ಇದ್ದಾನೆ? ಅವನ ಸುತ್ತಲೂ ಶತ್ರುಗಳಿದ್ದಾರೆ. ಆಮೇಲೆ ಅವನು ಹೇಳ್ತಾ ಇದ್ದಾನೆ, ನೋಡ್ರಿ, ಚತುರಂಗ ಬಲವು ನನಗೆ ಯುದ್ಧ ಸನ್ನದ್ಧವಾಗಿ ನಿಂತರು, ನಾನು ಯೆಹೋವನಲ್ಲಿ ಭರವಸೆ ಉಳ್ಳವನಾಗಿರ್ತೇನೆ. ಹಾಲೆಲೂಯಾ, ಆಮೇನ್. ಅವನು ಹೇಳ್ತಾ ಇದ್ದಾನೆ, ಕೆಲವರು ರಥ ಬಲದಲ್ಲಿ, ಕೆಲವರು ಅಶ್ವ ಬಲದಲ್ಲಿ ಬರ್ತಾರೆ, ನಾನಾದರೂ ಕರ್ತನ ಬಲದಲ್ಲಿ. ಆಮೇನ್. ಕಾರಣ ಏನು? He was so strong, he was very much strong in the Lord always. ಯಾವಾಗಲೂ ಸಹ ಅವನು ಸ್ಪಿರಿಟಲ್ ಸ್ಟ್ರಾಂಗ್ ಆಗಿದ್ದ. ಹಾಲೆಲೂಯಾ. சில பேருக்கு என்னன்னா, பணம் இருந்தால் பயங்கர ஸ்ட்ராங்காக இருப்பாங்க, பணம் இல்லைன்னா அவ்வளோ வீக் ஆகிடுவாங்க. சில பேருக்கு எல்லாமே நல்ல பேசினாங்கன்னா பயங்கர ஸ்ட்ராங்காக இருப்பாங்க. அப்போ உங்கள் வல்லமை எதில் இருக்குது? பணத்தில் இருக்கிறது இல்லையா? ಹಾಗಾದರೆ ನಿಮ್ಮ ಶಕ್ತಿ ಎಲ್ಲಿದೆ? ಜನಗಳ ಹತ್ರ ಇದೆ. ನಿಮ್ಮ ಶಕ್ತಿ ಬಂದು ಎಲ್ಲಿದೆ? ಊಟದಲ್ಲಿ, ಬಟ್ಟೆಯಲ್ಲಿದೆ. ನಿಮ್ಮ ಶಕ್ತಿ ಎಲ್ಲಿದೆ? ಯಾರಾದರೂ ಹಣಗಳನ್ನ ಕೊಡ್ಬೇಕಾದ್ರೆ, ಯಾರಾದ್ರೂ ಹೆಲ್ಪ್ ಮಾಡಿದ್ರೆ, ಯಾರು ಚೆನ್ನಾಗಿ ಮಾತಾಡಿದ್ರೆ ಅದರಲ್ಲಿದೆ. ಇದಲ್ಲ ವಿಶ್ವಾಸಿಗಳ ಶಕ್ತಿ, ಸ್ಪಿರಿಟಲ್ಲಿ, ದೇವರಲ್ಲಿ. ಹಾಲೆಲೂಯಾ. ಇದನ್ನು ನಾವು ಕಲ್ತ್ಕೊಳ್ಬೇಕು. ಯಾವುದೇ ಸಮಸ್ಯೆಗಳು ಬರಲಿ, ಆಮೇನ್, ಯಾವುದೇ ಸಮಸ್ಯೆಗಳು ಬರಲಿ, ಯಾವುದೇ ಪ್ರಾಬ್ಲಮ್ಸ್ಗಳು ಬರಲಿ, ನಿಮ್ಮ ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗಿರೋದನ್ನು ತಿಳಿಬೇಕು. ನೀವು ನಿಮ್ಮ ಆತ್ಮದಲ್ಲಿ ಸ್ಟ್ರಾಂಗ್ ಆಗಿರೋದನ್ನು எப்போவுமே உங்கள் ஆவியில் எப்பொழுது வந்து ஸ்ட்ராங்காக இருக்கணும். நீங்கள் அப்போ என்ன ஆகுறீங்க? என்ன பண்ணுறீங்க? நீங்கள் ஜெயிப்பீங்க, மேற்கொள்ளுவீங்க. ನೀವು ಜಯಿಸ್ತೀರಾ. ಹಾಲೆಲೂಯಾ. 1 ಯೋಹಾನ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಹೇಳ್ತಾ ಇದೆ, ನಮ್ಮ ವಿಶ್ವಾಸವೇ ಲೋಕವನ್ನು ಜಯಿಸುವಂತಹ ಜಯ. ಆಮೇನ್. ನಮ್ಮ ವಿಶ್ವಾಸವೇ ಲೋಕವನ್ನು ಜಯಿಸುವಂಥ ಜಯ. ವಿಶ್ವಾಸಿಗಳು ಲೋಕವನ್ನು ಜಯಿಸ್ಲಿಕ್ಕೆ ಸಾಧ್ಯ ಯಾವಾಗ ಕರ್ತನಲ್ಲಿ ಸ್ಟ್ರಾಂಗ್ ಆಗಿ ನಾವು ಇರಬೇಕಾದ್ರೆ. ದೇವರು ನಮ್ಮ ಹತ್ರ ಎದುರು ನೋಡುವಂಥ ಕಾರ್ಯ ಬಂದು ಇದಾಗಿದೆ, ಯಾವಾಗಲೂ. ಆಮೇನ್. ಸೊ ಅದರಿಂದ ವಾಕ್ಯ ಬಂದು ಹೇಳ್ತಾ ಇದೆ, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಹಾಲೆಲೂಯಾ. ಕರ್ತನಲ್ಲಿ ಸ್ಟ್ರಾಂಗ್ ಆಗಿರ್ರಿ, ಕರ್ತನಲ್ಲಿ ಬಲವುಳ್ಳವರಾಗಿರ್ರಿ, ಕರ್ತನನ್ನು ಡಿಪೆಂಡ್ ಆಗ್ರಿ, ದೇವರ ವಾಕ್ಯವನ್ನು ನಂಬ್ರಿ. ನೀವು ಓದಬೇಕಾದ್ರೆ ದೇವರ ವಾಕ್ಯನ ನಂಬಿ, ಇಲ್ಲಿ ಕೇಳುವಂಥ ಪ್ರಸಂಗನ ನಂಬ್ರಿ, ಕೇಳಬೇಕಾದ್ರೆ ಸ್ಪಿರಿಟ್ ಫೀಲ್ಡ್ ಆಗ್ರಿ, ಕೇಳ್ತಾನೆ ಆತ್ಮ ಭರಿತರಾಗ್ರಿ. ಕಥೆ ರೀತಿಯಲ್ಲಿ ಕೇಳಬೇಡಿ. ಒಂದು ವಿಶ್ವಾಸಿ ಕಥೆ ರೀತಿಯಲ್ಲಿ ಕೇಳಿದ್ರೆ ಅವನ ಲೈಫ್ ಫುಲ್ ಬಂದು ಸ್ಟೋರಿಗಳಾಗಿರುತ್ತೆ. ಏನ ಸ್ಟೋರಿ? பண இல்லாத ஒரு ஸ்டோரி இல்லையா, சாப்பாடு இல்லாத ஒரு ஸ்டோரி, துணி இல்லாத ஒரு ஸ்டோரி, ஜனங்க அவமானப்படுத்துறாங்க பாருங்க. இது ஒரு பெரிய நிறைய கதைகள் வரும் உங்க வாழ்க்கையில. ஸ்பிரிட் ಫೀಲ್ಡ್ ಲೈಫ್ இல்லைன்னா ಅದೇ ರೀತಿಯಾಗಿ ಒಂದು ವಿಶ್ವಾಸಿ ಆತ್ಮ ಭರಿತನಾಗಿ ಇರಬೇಕಾದ್ರೆ ಪವಿತ್ರಾತ್ಮನಿಂದ ಒಂದು ಸ್ಟೋರೀಸ್ಗಳು ನಿಮಗೆ ಬರುತ್ತೆ. ಪವಿತ್ರಾತ್ಮ ನಿಮ್ಮ ಲೈಫಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಸೊ ಇವತ್ತು ಕರ್ತನ ಕರದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡೋಣ. ಹಾಲೆಲೂಯಾ. ದೇವರ ಕರದಲ್ಲಿ, ಹಸ್ತದಲ್ಲಿ ನಮ್ಮನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಕರ್ತನ ಕರದಲ್ಲಿ ಒಪ್ಪಿಸ್ಕೊಟ್ಬಿಟ್ಟು ಯಾವಾಗಲೂ ನೀವು ಪ್ರಾರ್ಥನೆ ಮಾಡ್ರಿ. ಇದನ್ನು ಯಾವಾಗಲೂ ನಿಮ್ಮ ಲೈಫಲ್ಲಿ ಬಂದು ಇಟ್ಕೊಳ್ರಿ.
எப்பவுமே இதில் கர்த்தருடைய கரத்தில் ஒப்பு கொடுங்க. ಆಮೇನ್. ನೀವು ಸ್ಪಿರಿಟ್ ಲೆಡ್ ಲೈಫಲ್ಲಿ ನೋಡ್ಬೇಕಾದ್ರೆ ನಿಮ್ಮ ಮುಖಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ವಿಶ್ವಾಸಿ ಸ್ಪಿರಿಟ್ ಫೀಲ್ಡ್ ಆಗಿದ್ದಾನೆ ಇಲ್ವಾ ಅಂತ. ನಿಮ್ಮ ಮುಖಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಆತ್ಮಿಕ ಜೀವಿತ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ. ಹಾಲೆಲೂಯ. ಏನೇ ಬಂದ್ರೂ ಸ್ಪಿರಿಚುವಲ್ ಲೈಫಲ್ಲಿ ನಾವು ಯಾವುದಕ್ಕೂ ನಾವು ಬಿಟ್ಕೊಡ್ಬಾರ್ದು. ಸೊ ಇದು ನಿಮಗೆ ಕಲಿಸುವಂಥ ಸ್ಥಳ. ಇಲ್ಲಿಂದ ಕಲಿತ್ಕೊಳ್ಳೋದನ್ನ ನಿಮ್ಮ ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕು. ಒಂಟಿಯಾಗಿ ವೈಯಕ್ತಿಕವಾಗಿ ಒಂಟಿಗರಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವು ಅದನ್ನು ಜಯಿಸ್ತೀರಾ, ಶೋಧನೆಗಳನ್ನ ಜಯಿಸ್ತೀರಾ, ಹೋರಾಟಗಳನ್ನು ಜಯಿಸ್ತೀರಾ, ಪಾಪವನ್ನು ಜಯಿಸ್ತೀರಾ, ನೀವು ಲೋಕವನ್ನು ಜಯಿಸ್ತೀರಾ, ದುರಾತ್ಮಗಳನ್ನು ನೀವು ಜಯಿಸ್ತೀರಾ. ಹಾಲೆಲೂಯ. ಸಭೆ ನೋಡ್ರಿ, ಸಭೆ ಅಂದರೆ ಯಾರು? ದೇವರು ಘನಪಡಿಸಿರುವಂಥದ್ದು, ಯೇಸು ಸ್ವಾಮಿ ರಕ್ತವನ್ನು ಚೆಲ್ಲಿ ನಮ್ಮನ್ನು ಸಂಪಾದಿಸ್ಕೊಂಡಿರುವಂಥದ್ದು. ಆ ರೀತಿಯಾಗಿ ಇರಬೇಕಾದ್ರೆ ಬಿಟ್ಕೊಡ್ಬೇಡ್ರಿ, ಅವಕಾಶ ಕೊಡಬೇಡ್ರಿ, ಭಯಕ್ಕೆ ಅವಕಾಶ ಕೊಡಬೇಡಿ. ಕವಲಕ್ಕೆ ಬಂದು ಇದಕ್ಕೆ ಇಡಂಗೆ ಕುಡ್ಕಾದಿರುಗಳು, ಪಿಸಾಚಿಗೆ ಇಡಂಗೆ ಕುಡ್ಕಾದಿಂಗ. ಆಮೇನ್. ಸಾಲಕ್ಕೆ ಬಂದು ಅವಕಾಶ ಕೊಡಬೇಡ್ರಿ, ನಿಮ್ಮನ್ನು ಕುಗ್ಗಿಸೋದಕ್ಕೆ ಅವಕಾಶ ಕೊಡಬೇಡ್ರಿ. பிரச்சனைகள் இருக்கும் பொழுதே அந்நிய பாஷை ஸ்டார்ட் பண்ணுங்க, ஜாஸ்தி பண்ணுங்க. பிரச்சனைகள் இருக்கிறப்பவே வசனத்தை அதிகமாக படிங்க. பிரச்சனைகள் இருக்கிறப்பவே வசனத்தை விசுவாசிக்க ஆரம்பிங்க. பிரச்சனைகள் இருக்கிறப்பவே அந்நிய பாஷையில் நல்ல ஜெபம் பண்ணுங்க, நல்ல ஜெபிங்க, ஆவில நிறைந்து நல்ல ஜெபிங்க. ஹalleluya. நீங்க அதை ஜெயிப்பீங்க, மேற்கொள்வீங்க. நீங்க கண்களை மூடி நாங்கள் ஜெபம் பண்ணுவோம். ஹalleluya. ரோகாபா சாந்தரா லோமல் மனா சாந்திரே ரேகாந்த டோரா மன்பரா ஷம்பலா மல்பெரி ರೂಬಲ್ ಮನಾ ಸದರ್ಬಲೆ ಕರ್ಮನಾ ಕಾಡೋರು ರೋಬಾಲ ಬಾ ಸೇಂದೆಲೆ ರುಕಾಂತಲೋ ರುಬಲ್ ಮನ. ಕೆಲವೊಂದು ಸಮಯದಲ್ಲಿ ಅನ್ಯ ಭಾಷೆ ಮಾತಾಡ್ತಾ ಇರಬೇಕಾದ್ರೆ ನಿಮ್ಮಿಂದ ಏನು ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನೀವು ಸುಮ್ಮನೆ ಇರ್ತೀರಾ. ಆಮೇಲೆ ನಿಮ್ಗೆ ಏನು ಸಹ ಆತ್ಮ ಮಂಡಲದಲ್ಲಿ ಏನು ಸಹ ಒಂಥರ ಎಂಟಿ ಆಗಿರುತ್ತೆ, ಖಾಲಿ ಆದಂಥ ಅನುಭವಗಳು ಕಾಣ್ತಾರೆ. ಆದ್ರೆ ಬಿಡಬೇಡಿ. ಸೋತೋಗಂತ ಅನುಭವಗಳು ಬಂದ್ರೆ ಬಿಡಬೇಡ್ರಿ. ಕೀಪ್ ಪ್ರೇ ಇನ್ ಟಂಗ್ಸ್, ಕೀಪ್ ಗೋ ಇನ್ ಟಂಗ್ಸ್. ಆ ರೀತಿಯಾಗಿ ಹೋಗ್ತಾನೆ ಇರಿ, ಮಾತಾಡ್ತಾನೆ ಇರಿ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾನೆ ಇರಿ. ಹಾಲೆಲೂಯಾ. ಆಮೇಲೆ ಸಡನ್ ಆಗಿ ದಿಢೀರಂತ ಬಂಧನಗಳು ಮುರಿಯಲ್ಪಡುತ್ತೆ. ಆಮೇಲೆ ದಿಢೀರಂತ ದೇವರು ಒಂದು ಬಂಧನಗಳನ್ನು ಮುರಿತಾರೆ, ಹೋರಾಟಗಳು ಅಳಿಯುತ್ತೆ, ಕಣ್ಣುಗಳು ತೆರೆಯಲ್ಪಡುತ್ತೆ. ಆಮೇಲೆ ಕರ್ತನ ಶಕ್ತಿ ನಿಮ್ಮ ಮೇಲೆ ಶಕ್ತವಾಗಿ ಇಳಿದು ಬರುತ್ತೆ. ಒಂದು ದೊಡ್ಡ ವಿಶ್ವಾಸ ನಿಮ್ಮ ಒಳಗಡೆ ಬರುತ್ತೆ. ಪರಿಶುದ್ಧಾತ್ಮನು ಶಕ್ತವಾಗಿ ನಿಮ್ಮ ಮೇಲೆ ಇಳಿದು ಹಾಲೆಲೂಯಾ ನಿಮಗೆ ದೊಡ್ಡ ಜಯವನ್ನು ಕರ್ತನ ಕೊಡ್ತಾರೆ. ಹಾಲೆಲೂಯಾ. ಕರ್ತನೇ ನಿನ್ನ ಕರದಲ್ಲಿ ಹಾಲೆಲೂಯಾ ನಮ್ಮನ್ನು ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಬಂದಿರೋದು ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ದೇವರೇ, ಮಹಿಮೆ ನಿನಗೆ ಸಮರ್ಪಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.